ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ರೈತನು ಋಷಿಯಂತೆ ಸಮಾಜಕ್ಕೆ ಅನ್ನ ನೀಡುವ ಮಹಾನ್ ಸೇವಕ. ರೈತರಿಂದಲೇ ಸಮಾಜಕ್ಕೆ ನಿಜವಾದ ಸುಖ ಸಾಧ್ಯ. ರೈತರ ದಿನಾಚರಣೆ ಹಾಗೂ ಗ್ರಾಹಕರ ಸಮ್ಮೇಳನ ಸಂಭ್ರಮೋತ್ಸವದಲ್ಲಿ ಶ್ರೀ ಶಂಭುನಾಥ ಸ್ವಾಮಿ ಅಭಿಮತ. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 29ರಂದು ಹಾಸನದಲ್ಲಿ ಜೆಡಿಎಸ್ ಮುಖಂಡರ ಮಹತ್ವದ ಸಭೆಗೆ ಜೆಡಿಎಸ್ನ ಎಲ್ಲ ಮುಖಂಡರು ಹಾಗೂ ನಾಯಕರು ಭಾಗವಹಿಸುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ.ಎಸ್. ಲಿಂಗೇಶ್ ಮನವಿ. ಬೇಲೂರು ತಾಲೂಕಿನ ಅರೇಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. 12 ಸದಸ್ಯರ ಬಲದ ಚುನಾವಣೆಯಲ್ಲಿ 9 ಸ್ಥಾನಗಳನ್ನು ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳ ಜಯ. ಅಧ್ಯಕ್ಷರಾಗಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಾಗೇಶ್ ಶೆಟ್ಟಿ, ಉಪಾಧ್ಯಕ್ಷರಾಗಿ ಗಾಯತ್ರಿ ಅವಿರೋಧವಾಗಿ ಆಯ್ಕೆ. ಡಿಸೆಂಬರ್ 29ರಂದು ಹಾಸನದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಮುಖಂಡರ ಸಭೆ ನಡೆಯಲಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ತಿಳಿಸಿದರು. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಸೆಂಬರ್ 29ರ ಬೆಳಗ್ಗೆ 11 ಗಂಟೆಗೆ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯುತ್ತಿದ್ದು, ಸಭೆಗೆ ಜೆಡಿಎಸ್ನ ಎಲ್ಲ ಮುಖಂಡರು ಹಾಗೂ ನಾಯಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಇನ್ನೇನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯಲಿರುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಮುಖಂಡರನ್ನು ಸಂಘಟಿಸಿ ಉರಿದುಂಬಿಸುವ ಸಲುವಾಗಿ ಎಚ್.ಡಿ. ದೇವೇಗೌಡರು ಮುಂದಾಗಿದ್ದು, ಅವರ ಉಪಸ್ಥಿತಿಯಲ್ಲಿ ನಡೆಯುವ ಸಭೆಗೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಗಳಾದಂತಹ ನಮ್ಮ ನಾಯಕರು ಆದಂಥ ಎಚ್.ಡಿ. ದೇವೇಗೌಡರು ಆಗಮಿಸಲಿದ್ದು ಈ ಒಂದು ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಳ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಾಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ರೇವಣ್ಣಾದಿಯಾಗಿ, ಜೊತೆಗೆ ಮಾಜಿ ಶಾಸಕರುಗಳು, ನಮ್ಮ ಪಕ್ಷದಿಂದ ಸ್ಪರ್ಧಿಸಿ ಪರಾಜಯಗೊಂಡಂಥ ಅಭ್ಯರ್ಥಿಗಳು, ಜೊತೆಗೆ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು ಅಧ್ಯಕ್ಷಗಳು, ಮಾಜಿ ಅಧ್ಯಕ್ಷಗಳು, ಮಾಜಿ ಉಪಾಧ್ಯಕ್ಷಗಳು, ಮಾಜಿ ಸದಸ್ಯಗಳು, ಜೊತೆಗೆ ಗ್ರಾಮ ಪಂಚಾಯಿತಿ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷಗಳು, ಅದ್ರ ಜೊತೆಗೆ ನಮ್ಮ DCC ಬ್ಯಾಂಕಿನ ಅಡಿಯಲ್ಲಿರ್ತಕ್ಕಂಥ ಎಲ್ಲ VSSನ ಅಧ್ಯಕ್ಷಗಳು, ಪದಾಧಿಕಾರಿಗಳು, PLD ಬ್ಯಾಂಕು, TAPCMS ಮತ್ತು ಮಾರುಕಟ್ಟೆ ಎಲ್ಲ ನಮ್ಮ ಪಕ್ಷದ ಹುದ್ದೆಯಲ್ಲಿ ಸ್ವೀಕರಿಸಿ ಇಲ್ಲಿವರೆಗೆ ಸೇವೆ ಸಲ್ಲಿಸ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ವಿಶೇಷವಾಗಿ ನಮಗೆಲ್ಲ ತಿಳಿದಿರುವಂತೆ ಏಪ್ರಿಲ್ ಮೇನಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಿದ್ದಾವೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಸಹ ನಾವು ಎದುರಿಸಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಪಕ್ಷಕ್ಕೆ ಒಂದು ಬೂಸ್ಟ್ ಕೊಡಲು, ಒಂದು ಶಕ್ತಿ ನೀಡಲು, ಕಾರ್ಯಕರ್ತನ ಉರಿದುಂಬಿಸಲು ಸನ್ಮಾನ್ಯ ದೇವೇಗೌಡರ ಅಖಾಡಕ್ಕೆ ಹಿಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಸಹ ಕೇಳ್ತಾಯಿದ್ರು, ಪಕ್ಷದ ಕಾರ್ಯಕ್ರಮಗಳಿಲ್ಲ, ಪಕ್ಷದು ಬೇರೆಯವರೆಲ್ಲ ಬಂದ್ಕೊಂಡು ಇಲ್ಲೇ ದೇವೇಗೌಡರಿಗೆ ಮತ್ತು ಜಾತ್ಯತೀತ ಜನತಾದಳಕ್ಕೆ ರೇವಣ್ಣವರಿಗೆ ಸಡ್ಡೊಳಿಬೇಕು ಅಂತ ಅನೇಕ ಸಮಾವೇಶಗಳನ್ನ ಸಹ ಮಾಡಿದರು. ಆದರೆ ಒಂದು ತಿಳ್ಕೊಳ್ಳಿ, ಯಾರೇನೇ ಸಮಾವೇಶ ಮಾಡಿದರೂ ಸಹ ಈ ಜಿಲ್ಲೆ ಜಾತ್ಯತೀತ ಜನತಾದಳದ ಒಂದು ಕಾರ್ಯಕರ್ತರ ಪಡೆ ಇರ್ತಕ್ಕಂಥದ್ದು ಗಟ್ಟಿಯಾದಂಥ ಒಂದು ನೆಲ. ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಜನ್ಮಸ್ಥಳನೂ ಹೌದು, ಕಾರ್ಯಕ್ಷೇತ್ರನೂ ಹೌದು. ಇಂಥ ಒಂದು ಇದರಲ್ಲಿ ಯಾರೂ ಸಹ ನಮ್ಮ ಪಕ್ಷಕ್ಕೆ ಸವಾಲು ಒಡ್ಲಿಕ್ಕೆ ಆಗಲ್ಲ. ಆ ರೀತಿ ತೆರನಾಗಿ ನಮ್ಮ ಬೂತ್ ಮಟ್ಟದಿಂದಲೂ ಸಹ ಒಂದು ಕಾರ್ಯಕರ್ತರ ಪಡೆ ಸಿದ್ಧಗೊಳ್ತಾ ಇದೆ. ಅವರೆಲ್ಲರೂ ಸಹ ಉರ್ದುಂಬಿಸಿ ಮತ್ತೆ ಪುನಃ ಜನಮಾನಸದಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು, ರೇವಣ್ಣರು ಈ ತಾಲೂಕಿಗೆ, ಈ ಜಿಲ್ಲೆಗೆ ಕೊಟ್ಟಂಥ ಕಾರ್ಯಗಳು, ಅದ್ರ ಜೊತೆಗೆ ದೇವೇಗೌಡರಿದ್ದಂಥ ಸಂದರ್ಭದಲ್ಲಿ ಅವರು ಪ್ರಧಾನಿಯಾಗಿ, ಮುಖ್ಯಮಂತ್ರಿಯಾಗಿ
ಜೊತೆಗೆ NDA ಜೊತೆ ಮೈತ್ರಿ ಮಾಡಿಕೊಂಡು ಮಾನ್ಯ ಮೋದಿಯವರ ವಿಶ್ವಾಸದೊಂದಿಗೆ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ತಂದಿರತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲದೂ ಸಹ ಕೈ ಹಿಡಿತವೆ. ಜನರಲ್ಲಿ ಹುಮ್ಮಸ್ಸು ಕಡಿಮೆ ಆಗಿಲ್ಲ. ಅನೇಕ ಜನ ಅನೇಕ ಷಡ್ಯಂತ್ರಗಳನ್ನು ಮಾಡಿ ರೇವಣ್ಣರ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟರು. ಖಂಡಿತ ಸಾಧ್ಯ ಇಲ್ಲ. ಜನಗಳ ಆಶೀರ್ವಾದವಿರೋರಿಗೂ ಸಹ ನಮ್ಮ ಪಕ್ಷ ಗಟ್ಟಿಯಾಗಿರುತ್ತೆ. ಆ ಕಾರಣಕ್ಕೂ ಅದ್ರ ಜೊತೆಗೆ ನಂತರ ದಿನಗಳಲ್ಲಿ ದೇವೇಗೌಡರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ಡೇಟ್ ಫಿಕ್ಸ್ ಆಗಿಲ್ಲ. ಒಂದು ಹಾಸನದಲ್ಲಿ, ಇನ್ನೊಂದು ರಾಜ್ಯದ ಬೇರೆ ಕಡೆಯಲ್ಲಿ ಈ ಜನವರಿ ತಿಂಗಳಲ್ಲಿ ಒಂದು ಬೃಹತ್ ಪ್ರಮಾಣದ ಒಂದು ಕಾರ್ಯಕರ್ತರ ಒಂದು ಸಭೆಯನ್ನು ಕರಿಬೇಕು ಅಂತ ಅವರ ಒಂದು ಒತ್ತಾಸೆ ಏನಿದೆ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡಬೇಕಾಗಿದೆ. ಸುದ್ದಿಗೋಷ್ಠಿಯಲ್ಲಿ ರಘು ಹೊಂಗೆರೆ, ಗಿರೀಶ್ ಚನ್ನವೀರ್, ಮಂಜೇಗೌಡ, ದ್ಯಾವೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ರೈತನು ಋಷಿಯಂತೆ ತಾನು ಹೊಟ್ಟೆ ತುಂಬಾ ಊಟ ಮಾಡಿ ಇತರರು ಹೊಟ್ಟೆ ತುಂಬಾ ಊಟ ಮಾಡಬೇಕು ಎಂಬ ಚಿಂತನೆ ಹೊಂದಿರುವವನು ರೈತ ಮಾತ್ರ. ಸರ್ಕಾರ ರೈತರನ್ನೇ ಮದುವೆಯಾಗಲು ಪ್ರೋತ್ಸಾಹಿಸುವಂತಹ ವಿಶೇಷ ಯೋಜನೆಯನ್ನ ರೂಪಿಸಬೇಕಿದೆ ಎಂದು ಶ್ರೀ ಶಂಭುನಾಥ ಸ್ವಾಮೀಜಿಯವರು ಅಭಿಪ್ರಾಯಪಟ್ಟರು. ಹಾಸನ ನಗರದ RG ಪ್ಯಾಲೇಸ್ನಲ್ಲಿ ಆರ್ಯನ್ ಆರ್ಕೋ ಸೆಂಟರ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ಟೈಗರ್ಸ್ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ರೈತರ ದಿನಾಚರಣೆ ಹಾಗೂ ಗ್ರಾಹಕರ ಸಮ್ಮೇಳನ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಭೂಮಿ ಪುತ್ರರಾದ ರೈತರು ಯಾವಾಗಲೂ ಸಂತೋಷವಾಗಿರಬೇಕು. ರೈತರ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಮುನ್ನಡೆಯಬೇಕು ಎಂಬುದು ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳ ಚಿಂತನೆಯಾಗಿತ್ತು ಎಂದು ಸ್ಮರಿಸಿದರು. ಸರ್ಕಾರಿ ಸಂಬಳ ಪಡೆದವರ ಕೈಯಿಂದ ಎಲ್ಲರಿಗೂ ಸುಖ ನೀಡುವುದು ಕಷ್ಟವಾದರೂ ರೈತರ ಪರಿಶ್ರಮದಿಂದ ಮಾತ್ರ ಅದು ಸಾಧ್ಯವೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ JR ಕೆಂಚೇಗೌಡ, ಹಲೋ ಹಾಸನ ಸಂಜೆ ದಿನಪತ್ರಿಕೆಯ ಸಂಪಾದಕ ರವಿ ನಾಕಲಗೂಡು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HP ಮದನ್ಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ, ಆರ್ಯನ್ ಆರ್ಗೋ ಸೆಂಟರ್ನ ಮಾರ್ಕೆಟಿಂಗ್ ಹೆಡ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ JR ಕೆಂಚೇಗೌಡ, ಹಲೋ ಹಾಸನ್ ಸಂಜೆ ದಿನಪತ್ರಿಕೆಯ ಸಂಪಾದಕ ರವಿ ನಾಕಲಗೂಡು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HP ಮದನ್ಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ, ಕರ್ನಾಟಕ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ರಘುಗೌಡ, ಆರ್ಯನ್ ಆರ್ಗೋ ಸೆಂಟರ್ನ ಮಾರ್ಕೆಟಿಂಗ್ ಹೆಡ್ ಹಾಗೂ ಸಿಬ್ಬಂದಿಗಳು, ಜಿಲ್ಲೆಯ ರೈತರು ಉಪಸ್ಥಿತರಿದ್ದರು. ಅಂಗವಾಗಿ ರೈತರ ಬಗ್ಗೆ ಸಾಕಷ್ಟು ಎಲ್ಲರೂ ಕೂಡ ವಿಶೇಷ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಕಂಡಂತಹ ಕನಸು ಹಲವಾರು ಇದ್ರೂ ಕೂಡ ವಿಶೇಷವಾಗಿ ಒಂದು ಕನಸು ಅಂತ ಅಂದರೆ ನಮ್ಮ ಭೂಮಿ ಪುತ್ರರು ಭೂಮಿ ಮಕ್ಕಳು ಸುಖವಾಗಿರಬೇಕು ಅಂತೇಳಿ ಸದಾಕಾಲ ಚಿಂತನೆಯನ್ನು ಮಾಡ್ತೀವಿ. ರೈತರಿಗೋಸ್ಕರ ಸಾಕಷ್ಟು ಚಿಂತನೆಗಳನ್ನ ಮಾಡಿ ನುಸಿ ರೋಗ ಬಂದಂಥ ಸಂದರ್ಭದಲ್ಲಿ, ಬರಗಾಲ ಬಂದಂಥ ಸಂದರ್ಭದಲ್ಲಿ ರೈತರ ಮಕ್ಕಳು ಸಾಕಷ್ಟು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಅಂತೇಳಿ ಚಿಂತನೆಗಳನ್ನು ಇಟ್ಕೊಂಡು ಇವತ್ತು ಒಕ್ಕಲತನ ಮಠ ಅಂತ ಭೈರವನ ಮಕ್ಕಳು ಅಂತ ಏನಿದೆ ಅದು ನಮ್ಮ ರೈತ ಬಂಧುಗಳು ಅಂತೇಳಿ ಸ್ವಾಮಿಜಿಯವರು ಯಾವಾಗಲೂ ಕೂಡ ಆತ್ಮವಿಶ್ವಾಸವನ್ನು ವ್ಯಕ್ತಪಡ್ತಿದ್ರು. ಇವತ್ತು ರಘುಗೌಡರು ಶ್ರೀಮಠದಲ್ಲೇ ಬೆಳೆದು ಇವತ್ತು ನಿಮ್ಮೆಲ್ಲರ ಆಶೀರ್ವಾದಗಳಿಂದ ಸಾಕಷ್ಟು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮ ಆಶೀರ್ವಾದಗಳಿಂದ ಇವತ್ತು ಸಾಕಷ್ಟು ಕೆಲಸಗಳನ್ನ ಸೇವೆಗಳನ್ನ ಮಾಡ್ತಾ ಇರುವಂಥ ನಮ್ಮ ರಘುಗೌಡರು ಇವತ್ತು 23ನೇ ತಾರೀಕು ರೈತ ದಿನಾಚರಣೆ ಆಗಬೇಕಿತ್ತು. ಇವತ್ತು ನಿಮ್ಮೆಲ್ಲ ಒಟ್ಟಿಗೆ ಕರೆದು ಒಂದಷ್ಟು ನಮ್ಮ ಏನು ಮಹೇಂದ್ರ ಕಂಪನಿಯಿಂದ ಹಲವಾರು ಸೌಲಭ್ಯಗಳನ್ನ ನಮ್ಮ ರೈತರಿಗೆ ನೇರವಾಗಿ ತಲುಪಬೇಕು ಅಂತೇಳಿ ನಿಮ್ಮೆಲ್ಲ ಕರೆಸಿ ಇವತ್ತು ಅನೇಕ ಸ್ಕೀಮ್ಗಳೆಲ್ಲ ಇವತ್ತು ರಘುಗೌಡರು ಮಾತಾಡಿದ್ದಾರೆ. ಇವತ್ತು ರೈತರಾಗಿ ಹುಟ್ಟಿ ರೈತರಾಗಿ ಬಾಳನ್ನ ಬದುಕಾಗಿ ಇಸ್ಕೊಂಡು ಸಾಕಷ್ಟು ವ್ಯಥೆಯನ್ನು ಪಡ್ತಾ ಇರುವಂಥ ರೈತರುಗಳನ್ನ ನೋಡ್ತಾರೆ. ಇದರಲ್ಲಿ ಸ್ಪೆಷಲ್ ಆಗಿ ಎಂಬುಲ್ ಎಂಜಿನ್ ಅಂತೇಳಿ ಕೊಡ್ತಾ ಇದ್ದೀವಿ ನಾವೀಗ. ಅಂದರೆ ನಿಮ್ಗೆ ಅತ್ಯಂತ ಪವರ್ ಇರುತ್ತೆ. ನೀವು ಏನಾದರೂ ರೋಡ್ ವರ್ಕ್ ಕೆಲಸ ಮಾಡಬೇಕು, ಅದಕ್ಕೆಲ್ಲದಕ್ಕೂ ಆಗುತ್ತೆ. ಭೂಮಿಯಲ್ಲಿ ಕೆಲಸ ನಮ್ಮ ಮಹೀಂದ್ರ ಹೆಂಗಿದ್ರು ಚೆನ್ನಾಗಿ ಮಾಡೇ ಬರುತ್ತೆ. ಅದ್ರ ಜೊತೆಗೆ ಒಳ್ಳೆ ಮೈಲೇಜು ಮತ್ತು ಒಳ್ಳೆ ಶಕ್ತಿ, ಯಾಕಂತಂದ್ರೆ ಬ್ಯಾಕಪ್ ಟಾರ್ಕ್ 25% ಕೊಟ್ಟಿರೋದ್ರಿಂದ ಒಳ್ಳೆ ನಿಮ್ದು
ಏನೇ ಎಂಥ ಕೆಲಸ ಇದೆ ಅಂದ್ರೂ ಟ್ರೈಲರ್ ವರ್ಕ್ ಇರಲಿ ಯಾವುದೇ ಕೆಲಸನೂ ಇದು ಚೆನ್ನಾಗಿ ಮಾಡುತ್ತೆ. ಅತ್ಯಂತ ಒಂದು ಒಳ್ಳೆ ರೇಟಲ್ಲಿ ನಾವು ಈಗ ಕೊಡ್ತಾ ಇದ್ದೀವಿ. ನೀವು ಡೀಲರ್ಶಿಪ್ಪಲ್ಲಿ ಆಗಲಿ ಅಥವಾ ನಮ್ಮ ಕ್ವಾರಿ ಅದು ಇದು ಏನು ಮಣ್ಣು ತುಂಬೋ ಕೆಲಸ ಅದು ಇದೇನು ಮಣ್ಣು ತುಂಬೋ ಕೆಲಸ ಏನಿದೆಯಲ್ಲ ಅದೆಲ್ಲರಿಗೂ ಇದು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುತ್ತೆ. ಓಕೆ 13 ಸೈಜ್ ಟೈರ್ ಬರುತ್ತೆ. ಓಕೆ ಬ್ಯಾಕಪ್ ಟಾರ್ಕ್ ಚೆನ್ನಾಗಿದೆ. ರೇಟ್ ಕೊಡ್ತಾರೆ, ಸ್ಪೆಷಲ್ ಕೊಡ್ತಾರೆ. ಎಲ್ಲ ಥರದ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ನಾವು. ಆದರೆ ರೈತರು ಕಾರ್ಯಕ್ರಮ ಮಾಡೋದು ಅಂದರೆ ಒಂದು ರೀತಿ ಹೆಮ್ಮೆಯ ವಿಚಾರ. ನಮಗೆ ಭಗವಂತ ಎಲ್ಲವನ್ನೂ ಕೊಟ್ಟಿರ್ತಾರೆ. ನೀವು ರೈತರುಗಳು ಯಾವಾಗಲೂ ನಮ್ಮ ಮಹೇಂದ್ರ ಇಲ್ಲಿಗೆ 11ನೇ ವರ್ಷ ನಮ್ಮ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ನ ಸ್ಟಾರ್ಟ್ ಮಾಡಿ. ಹಾಗಾಗಿ ಎಲ್ಲ ನಿಮ್ಮ ಸಹಕಾರದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ರೈತರಿಂದಲೇ ಎಲ್ಲ ಹಾಕಿದ್ದು. ನೀವು ಟ್ರ್ಯಾಕ್ಟರ್ ಕೊಟ್ಟಿದ್ದೇನೆ, ಪರ್ಚೇಸ್ ಮಾಡಿದ್ದೇನೆ, ಪ್ರತಿಯೊಬ್ಬರಿಗೂ ಕೂಡ ಸಂಪರ್ಕ ಬೆಳೆದು ಇಷ್ಟು ಜನ ನಾವು ಬದುಕುವುದಿಲ್ಲ. ನಮ್ಮ ಸ್ವಾಮೀಜಿಯವರು ಯಾವಾಗಲೂ ಶಂಭುನಾಥ ಸ್ವಾಮೀಜಿಯವರು ಹೇಳ್ತಾ ಇರ್ತಾರೆ, ಯಾವಾಗಲೂ ಏನಾದರೂ ಮಾಡೋದಾದ್ರೆ ರೈತರು ಮಕ್ಕಳು ಮಾಡಬೇಕು, ರೈತರಿಗೆ ಮಾಡಬೇಕು. ಒಂದು ಹೆಲ್ತ್ ಕ್ಯಾಂಪನ್ನು ಈ ಮುಂದಿನ ತಿಂಗಳು ರೈತರು ಮಕ್ಕಳಿಗೋಸ್ಕರನೇ 5,000 ಜನ ರೈತರ ಮಕ್ಕಳಿಗೆ ರೈತರಿಗೆ ಉಚಿತವಾಗಿ ಮೆಡಿಸಿನ್, ಕಣ್ಣಿಲ್ಲೋದ್ರೆ ಕಣ್ಣು ಗ್ಲಾಸ್ ಮತ್ತು ಪ್ರತಿಯೊಂದನ್ನು ಕೂಡ ಸ್ವಾಮೀಜಿಯವರು ಚಿಂತನೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ 20ನೇ ತಾರೀಕು ನಾವೇನಾದರೂ ಮಾಡಿದ್ರೆ ರೈತ ಮಕ್ಕಳಿಗೆ ರೈತರಿಗೆ ಅನುಕೂಲ ಆಗೋ ಥರ ಬಡವರಾಗಿದ್ದಾರೆ ಅವ್ರಿಗೆ ಕರೆಸೋರ್ಗು ನಮ್ಮನ್ನು ಕೂಡ ರೋಟರಿ ಕ್ಲಬ್ ಆಫ್ ಟೈಗರ್ಸ್ ವತಿಯಿಂದ ಜೊತೆಲಿ ಸೇರಿಸ್ಕೊಂಡು ಮಹೇಂದ್ರ ಕಂಪನಿಯ ಟ್ರ್ಯಾಕ್ಟರ್ ಶೋರೂಮ್ನ ವತಿಯಿಂದ ನೀವು ಬನ್ನಿ, ನಮ್ಮ ಜೊತೆ ಸೇರ್ಕೊಡಿ. ನಾವು ಸಿಂಪಲ್ ಆಗಿ ಮಾಡ್ತೀವಿ ಸ್ವಾಮೀಜಿ. ಇಲ್ಲ ಸ್ವಾಮೀಜಿ ಅವ್ರು ಏನು ಮಾಡ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಹೆಸರು ಮಾತ್ರ ನಮ್ಮ ಊರು ಮಾಡಿದ್ರು ಅಂತೇಳಿ ನಮ್ಮ ಮೇಲೆ ಹೇಳ್ತಾರೆ. ಹಾಗಾಗಿ ನನಗೆ ಹೆಮ್ಮೆ ಏನಂದ್ರೆ ಸ್ವಾಮಿಯವರು ಪ್ರತಿಯೊಂದು ವಿಚಾರದಲ್ಲೂ ಹೇಳ್ತಾ ಇರ್ತಾರೆ, ನೀನು ಏನಾದರೂ ಕೆಲಸ ಮಾಡಿದ್ದೀನಿ ಅಂತ ಬೇರೆಯವ್ರಿಗೆ ಹೇಳ್ಬೇಡ, ಕೆಲಸ ಮಾಡ್ತಾ ಹೋಗು, ಫಲ ದೇವ್ರ ಮುಂದೆ ಕೊಡ್ತಾರೆ. ನೀನು ಯಾವಾಗೂ ಅಷ್ಟೇ ನಾನು ಮಾಡಿದೆ ಅಂತ ಹೇಳ್ಬೇಡ. ಹಾಗಾಗಿ ನಾನು ಇವತ್ತು ಹೇಳೋದಿಷ್ಟೇ, ಏನಾದರೂ ನಾನು ಮಹೇಂದ್ರ ಕಂಪನಿ ಇಲ್ಲಿವರೆಗೂ ನೀವೆಲ್ಲ ಬಂದಿರ್ತಕ್ಕಂಥ ಸಾಕ್ಷಿ ಆದ ಇದು ನನ್ನ ಮಹೇಂದ್ರ ಕಂಪನಿಯ ಪಿಲ್ಲರ್ಸ್ ಮ್ಯಾನೇಜರ್ ಆದಂಥ ಆನಂದ್ರವರು, ನಮ್ಮ ಕಂಪ್ನಿ ಟೀಮ್ ಆದಂಥ ಮಲ್ಲಿಕಾರ್ಜುನ್ ಅವರು, ಹಾಗೂ ಎಲ್ಲ ನನ್ನ ಸೇಲ್ಸ್ ಮ್ಯಾನ್ಸ್ಗಳು ಮತ್ತು ಮೆಕ್ಯಾನಿಕ್ಗಳು ಎಲ್ಲ ನೀವೇ ಪಿಲ್ಲರ್ಸ್. ನನಗೆ ಇಲ್ಲಿಂದ ಈ ಮಹೇಂದ್ರ ಕಂಪನಿ ನನ್ನ ಫರ್ಮಲ್ಲಿ ನಾನು ಜಾಸ್ತಿ ಖುಷಿ ಪಟ್ಟಿದ್ದು, ಇವತ್ತು ನನಗೆ ಎಲ್ಲ ಕಂಪ್ನಿಯವರು ಕರೀತಾರೆ, ನೀವು ಬನ್ನಿ ನಾನು ಡೀಲರ್ಶಿಪ್ ಕೊಡ್ತೀನಿ. ಹಾಗೆ 10 ವರ್ಷದ ಹಿಂದೆ ಡೀಲರ್ಶಿಪ್ ಕೊಟ್ಟಂಥದ್ದು ಮಹೇಂದ್ರ ಕಂಪನಿ ಆರ್ಯನಾಗ್ರ ಸೆಂಟರ್ ನಾವು ಒಂದು ಫರ್ಮಲ್ಲಿ ಮಹೇಂದ್ರ ಕಂಪನಿಯಾಗಿ ಡೀಲರ್ಶಿಪ್ ಕೊಡ್ತೀವಿ. ಸರ್ ನನ್ನ ಕೃತಜ್ಞತೆ ಸರ್ ಮಹೇಂದ್ರ ಕಂಪನಿ. ಹಾಗಾಗಿ ನಮ್ಮ ಸ್ಟೇಟ್ ಹೆಡ್ ಆದಂಥ ಅರವಿಂದ್ ಪಾಂಡೆ ಅವರು ಏರಿಯಾ ಮೇಲೆ ಸ್ಟೇಟ್ ಹೆಡ್ ಆಗಿ ಬಂದ ನಂತರ ಇವತ್ತು ಮಹೇಂದ್ರ ಕಂಪನಿಯ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ ಶೇರು, ನಮ್ದು ಇವತ್ತು ಮಾರ್ಕೆಟ್ ಶೇರು 30%ಗೂ ಹೆಚ್ಚು, 20% ಇದ್ದಂಥದ್ದನ್ನ 30% ಹೆಚ್ಚು ತಗೊಳ್ಳೋದಂತ ಕೀರ್ತಿ ಯಾರು ಸೇರಬೇಕು ಅಂದರೆ ಅದು ನಮ್ಮ ಅರವಿಂದ್ ದೇಶಪಾಂಡೆ ಅವರಿಗೆ ಸೇರುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಚಪ್ಪಾಳೆಯನ್ನು ಕಾಂತ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ಅವರ ಶ್ರಮ ಅವ್ರು ಹೇಳ್ತಾರೆ ಯಾವಾಗಲೂ ತಲೆ ಕೆಡಿಸ್ಕೊಳ್ಳೋದು, ಕೆಲಸ ಮಾಡಬೇಕು, ಕೆಲಸ ಮಾಡೋಣ, ಬೇರೆದೆಲ್ಲ ಬೇಡ, ನೀವು ಮಾಡೋ ಆಗುತ್ತೆ. ನಾನು ಹೇಳ್ತಿರ್ತೀನಿ, ನಮ್ಮಲ್ಲಿ 400 ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅವ್ರಿಗೂ ನಮಗೂ ಕ್ಲಾಶ್ ಆಗ್ತಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ ಅವಾಗ ಏನಂತ, ನಿನಗೆ ಕಂಪನಿ ನಿಮ್ಮ ಜೊತೆ ಇದೆ, ನೀವು ಬಿಟ್ಟು ಕಂಪ್ನಿ ನಾನು ಬಿಡಲ್ಲ, ನೀನು ಕೆಲಸ ಮಾಡ, ನಿಂಗೆ ಬರುತ್ತೆ, ನಾನು ಕೊಡ್ತೀನಿ, ನೀನು ಇರ್ಬೇಕು, ನೀನು ನಾನು ಬಿಡಲ್ಲ. ನಾನು ಯಾಕೆ ಬೇರೆ ಕಂಪ್ನಿ ಬಂದು ನನಗೆ ಡೀಲರ್ಶಿಪ್ ಕೊಡ್ತೀನಿ, ನಮ್ಮ ಮನೆ ಬಾಗಿಲಿಗೆ ಬಂದರೂ ಹೋಗಿಲ್ಲ ಅಂದರೆ ಆ ಮಹೇಂದ್ರ ಕಂಪ್ನಿ ನನಗೆ ಕೃತಜ್ಞತೆ ಮತ್ತು ಗೌರವವನ್ನು ಇಟ್ಟಿದೆ. ಆ ಗೌರವಕ್ಕೆ ನಾನು ಭಾಗಿಯಾಗಿ ಮಹೇಂದ್ರದಲ್ಲೇ ಮುಂದುವರೆದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಹೇಂದ್ರ ಟ್ರ್ಯಾಕ್ಟರ್ನ ಪರ್ಚೇಸ್ ಮಾಡಿದಂಥ ಎಲ್ಲ ರೈತರಿಗೂ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ದಿನಾಚರಣೆ ಅಂಗವಾಗಿ ಇವತ್ತು ನಾವೆಲ್ಲ ಒಂದು ಕಡೆ ಸೇರಿದ್ವಿ, ಇದು ನಮ್ಮ ಭಾಗ್ಯ. ಏಕೆಂದರೆ ರೈತರಿಗೆ ಜೊತೆಯಲ್ಲಿ ಏನಾದರೂ ಯಾವತ್ತು ರೈತರು ಕೊಟ್ಟು ಅಭ್ಯಾಸ, ಕಿತ್ಕೊಂಡ ಅಭ್ಯಾಸ ರೈತರಿಗಿಲ್ಲ. ಯಾರೇ ಹೋಗ್ಲಿ ರೈತರಿಗೆ ಇವತ್ತು ಕೊಟ್ಟೆ ಅಭ್ಯಾಸ. ಹಾಗಾಗಿ ರೈತರು ಋಣವನ್ನು ತೀರಿಸಲಿಕ್ಕೆ ಆಗಲ್ಲ, ಬಹಳ ದೊಡ್ಡದು ರೈತರ ಋಣ. ಹಾಗಾಗಿ ರೈತರ ಬಗ್ಗೆ ಹೇಳೋದು ಒಂದೇ, ನಾನು ನೀವು ನಮಗೇನು ನಿಮ್ಮ ಸಹಕಾರದಿಂದ ನಮ್ಮ ಮಹೇಂದ್ರ ಕಂಪನಿಯ ಟ್ರ್ಯಾಕ್ಟರನ್ನು ಪರ್ಚೇಸ್ ಮಾಡಿದ್ದೀವಿ, ಅದರಿಂದ ನಾವು ಕೂಡ ಅಲ್ಪ ಮಟ್ಟಕ್ಕೆ ನಿಮ್ಮಿಂದ ಲಾಭವನ್ನು ಪಡೆದಿದ್ದೇವೆ, ನಾವು ಊಟವನ್ನು ಮಾಡಿದ್ದೇವೆ. ಹಾಗಾಗಿ ನಿಮ್ಮನ್ನು ಕರಿಬೇಕು, ನಿಮ್ಮನ್ನು ಜ್ಞಾಪಿಸಬೇಕು. ಅರವಿಂದ್ ಪಾಂಡೆ ಅವರು ಹೇಳ್ತಾ ಇರ್ತಾರೆ, ಅವ್ರು ಬಂದ ನಂತರ ವರ್ಷ ಎಲ್ಲ ರೈತರನ್ನ ಕರೆದು ರೈತರನ್ನ ಮಾತಾಡಿಸಿ, ನಾವು ಬಿಸ್ನೆಸ್ ಮಾಡಿದ ತಕ್ಷಣ ಮುಗಿದೋಗಲ್ಲ, ನಾವು ರೈತರ ಜೊತೆ ಸಂಪರ್ಕವನ್ನು ಇಟ್ಕೊಬೇಕು, ನಾವು ರೈತರ ಕಾಂಟ್ಯಾಕ್ಟ್ ಮುಂದುವರಿಸಬೇಕು. ಅವಾಗ ರೈತರು ನಿಮ್ಮ ಜೊತೆ ಮುಂದೆ ಇನ್ನೂ ನಿಮ್ಗೆ ಹೆಚ್ಚು ನಮ್ಮ ಮಾರ್ತಕ್ಕಂಥ ಪ್ರಾಡಕ್ಟ್ಗಳಾಗ್ಬೋದು. ರೈತರಿಗೆ ಬೇಲೂರು
ತಾಲೂಕಿನ ಅರೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಧ್ಯಕ್ಷ ನಾಗೇಶ್ ಶೆಟ್ಟಿ ಹಾಗೂ ಉಪಾಧ್ಯಕ್ಷರಾಗಿ ಗಾಯತ್ರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಗುರುಪ್ರಸಾದ್ ತಿಳಿಸಿದ್ದಾರೆ. ಈ ವೇಳೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಹಾಸನ ಜಿಲ್ಲಾ HDCC ಬ್ಯಾಂಕ್ನ ನಿರ್ದೇಶಕ MA ನಾಗರಾಜ್, ಸಹಕಾರ ಕ್ಷೇತ್ರವು ರೈತರ ಪರವಾದ ಕ್ಷೇತ್ರವಾಗಿದೆ. ಎಲ್ಲಿವರೆಗೂ ಸಾಕಷ್ಟು ಸಾಲ ಸೌಲಭ್ಯಗಳನ್ನು ಎಲ್ಲ ಸಹಕಾರ ಕ್ಷೇತ್ರಗಳಿಗೆ ನೀಡಿದ್ದು, ಇತ್ತೀಚೆಗೆ 10 ವರ್ಷಗಳ ಅವಧಿಯಲ್ಲಿ ತಾಲೂಕಿನ ಕಟ್ಟಕಡೆಯ ರೈತರಿಗೆ ಸಾಲದ ರೂಪದಲ್ಲಿ ಅವರನ್ನು ಆರ್ಥಿಕವಾಗಿ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡುವ ಮೂಲಕ ಹೈನುಗಾರಿಕೆ ಸೇರಿದಂತೆ ಇನ್ನಿತರ ಅನುಕೂಲ ಮಾಡಿಕೊಡುವ ಮೂಲಕ ತಾಲೂಕಿನ ಕಟ್ಟಕಡೆಯ ರೈತರಿಗೆ ಅನುಕೂಲ ಮಾಡಿಕೊಡುವುದು ಈ ಸಹಕಾರ ಕ್ಷೇತ್ರವಾಗಿದ್ದು, ಸಾಲ ಸೌಲಭ್ಯ ನೀಡುವ ಮೂಲಕ ಅವರನ್ನು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡುತ್ತಿದೆ. ಅಲ್ಲದೆ ಯಾವುದೇ ರೈತಾಪಿ ವರ್ಗದವರು ಸಾಲ ಸೌಲಭ್ಯ ಪಡೆದು ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ಚುನಾವಣೆ ನಡೆದು ಈ ಸಭೆ ಕೂಡ ಆಗಿದೆ. ಮೊದಲಿಗೆ ಏನು 12 ಜನ ಇವತ್ತು ಆಯ್ಕೆಯಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಸಹಕಾರ ಸಂಘದ ನಿರ್ದೇಶಕ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಇಂದು ನೂತನವಾಗಿ ಯುವಕರು, ಉತ್ಸಾಹಿ ಸ್ನೇಹಿತರು ನಾಗೇಶ್ವರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಹಿರಿಯರು ನಮ್ಮ ಗಾಯತ್ರಕ್ಕನವರು ಉಪಾಧ್ಯಕ್ಷರಾಗಿ ಅವಿರೋಧ ಆಗಿರುವಂಥದ್ದು ಅವರು ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಅವರನ್ನು ಇವರೆಲ್ಲ ಹಿರಿಯರಿದ್ದರು. ಇವತ್ತು ತುಳಸಿಯಣ್ಣ ಇದ್ದಾರೆ ಹಿರಿಯರು, ಎರಡನೇ ನಮ್ಮ ಫೀಲ್ಡ್ ರೆಹಮಾನ್ರವರು ಇದ್ದಾರೆ ಅನುಭವಿಗಳು. ಇವತ್ತು ಅಣ್ಣಪ್ಪನವರು ತಾಲೂಕ್ ಪಂಚಾಯತಿಯ ಸದಸ್ಯರಾಗಿ ಅನುಭವ ಇರ್ತಕ್ಕಂಥದ್ದು, ನಮ್ಮ ಚಂದ್ರಣ್ಣವರು ಇರ್ಬೋದು. ಈ ಸಹಕಾರ ಸಂಘ ಈ ಮಟ್ಟಕ್ಕೆ ಬರೋಕ್ಕೆ ಸುಧೀರ್ ರೆಹಮಾನ್ರವರು, ಲಿಂಗಣ್ಣನವರು, ಪುಟ್ಟರಾಜಣ್ಣನವರು, ನೀವೆಲ್ಲ ಇವತ್ತು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂತಹ ನಮ್ಮ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ, ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸಿರುವಂತಹ ನಿರ್ದೇಶಕರನ್ನ ಆಯ್ಕೆ ಮಾಡಿರುವ ಈ ಭಾಗದ ಎಲ್ಲ ಮತದಾರ ಬಂಧುಗಳನ್ನು ಅಭಿನಂದಿಸುವುದರ ಜೊತೆಗೆ ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳನ್ನು ಈ ಬಾರಿ ಆಯ್ಕೆ ಮಾಡುವ ಮೂಲಕ ಈ ಸಹಕಾರ ಸಂಘವು ತಾಲೂಕಿನಲ್ಲಿ 2ನೇ ಸ್ಥಾನದಲ್ಲಿದ್ದು, ಮುಂದೆ ಇದು ಅಭಿವೃದ್ಧಿ ಪಥದಲ್ಲಿ ಸಾಗಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು. ನಮ್ಮ ಎನ್ಡಿಎ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ಎನ್ಡಿಎ ಅಭ್ಯರ್ಥಿ ಅಂತ ನಾಗೇಶ್ ಅವರು, ಇದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಗಾಯತ್ರಕ್ಕನವರು ಚುನಾಯಿತರಾಗಿ ಆಯ್ಕೆಯಾಗಿದ್ದಾರೆ. ಉತ್ತಮವಾಗಿ ಅವರಿಗೆ ಇಬ್ಬರಿಗೂ ಸಹ ನಾನು ವೈಯಕ್ತಿಕವಾಗಿ ನಮ್ಮೆಲ್ಲ ಪಕ್ಷದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಾ, ಅದೇ ರೀತಿ ಗೆದ್ದಂಥ 12 ಡೈರೆಕ್ಟರ್ಗಳಿಗೂ ಸಹ ನನ್ನ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಕಳೆದ ಬಾರಿದಿರುವಂಥ ತಂಡ ಈಗಾಗಲೇ 4 ಜನ ಹೇಳಿದರು, ಏನು ಅರೆಹಳ್ಳಿ ಕೃಷಿ ಪತ್ತಿನ ಸಂಘ ಲಾಸಲ್ಲಿತ್ತು, ಅದನ್ನು ಪ್ರಾಫಿಟಿಗೆ ಬಂದಂಥ ಒಂದು ಟೀಮು ಮತ್ತೆ ಪುನರಾಯ್ಕೆಯಲ್ಲಿ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಅವರ ಒಂದು ಸಿಂಡಿಕೇಟ್ ಮೆಂಬರು ಮತ್ತೆ ಅವರು ನಿಂತು ಚುನಾವಣೆ ಪ್ರತಿಸ್ಪರ್ಧಿಯಾಗಿ ನಿಂತು ಮತ್ತೆ ಗೆದ್ದಿರಿದ್ರೆ ಅಲ್ಲಿಯ ಅವರ ಪರಿಶ್ರಮ ಇರ್ಬೋದು, ಅವರು ಮಾಡಿದಂಥ ಕೆಲಸ ಇರ್ಬೋದು, ಅದಕ್ಕೆ ನಮ್ಮ ಷೇರ್ ಹೋಲ್ಡರ್ಸು ಓಟ್ ಕೊಡಿ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಏನು ಕಳೆದ ಬಾರಿ ನಮ್ಮ ಬಾಡಿ ಒಳ್ಳೆ ಉತ್ತಮ ರೀತಿಯಲ್ಲಿ ಏನು ಲಾಸ್ ಇದ್ದಂಥ ಸೊಸೈಟಿನ ಪ್ರಾಫಿಟ್ ಇದ್ದಂದ್ರು. ಈಗಾಗಲೇ ನಾಗದನ್ನು ಹೇಳಿದರು, ತಾಲೂಕಿನಲ್ಲಿ 2ನೇ ಸ್ಥಾನ ಇರುವಂಥ ಸೊಸೈಟಿ ಅಂತ. ಇನ್ನು ಮುಂದಿನಲ್ಲಿ 5 ವರ್ಷ ಅವಧಿಯಲ್ಲಿ ಹೆಚ್ಚಿನ ಈ ಸಂಘ, ಈ ಸೊಸೈಟಿಯಿಂದ, ಈ ಸಂಸ್ಥೆಯಿಂದ ಇನ್ನೂ ಹೆಚ್ಚು ಉದ್ಧಾರ ಆಗಲಿ, ಇಲ್ಲಿಯ ಇರುವಂಥ ಷೇರುಗಳು ಇರ್ಬೋದು ಅಥವಾ ಕೃಷಿ ರೈತರಿಗೆ ಹೆಚ್ಚಿನ ಉಪಯೋಗ ಆಗಲಿ ಅಂತ ನಾನು ಹಾರೈಸುತ್ತಾ, ಮುಂದಿನಗಳಲ್ಲಿ ಇನ್ನೂ ಸಹ ಹೆಚ್ಚು ಕೆಲಸ ನಮ್ಮ ಅರಹಳ್ಳಿ ಭಾಗದಲ್ಲಿ ಮತ್ತು ಸುತ್ತಮುತ್ತ ಮಾಡಲಿ. ಈಗಾಗಲೇ ನಮ್ಮ DCC ಸದಸ್ಯರಾದಂಥ ನಾಗರಾಜಣ್ಣ ಇದ್ದಾರೆ. ಅವರಲ್ಲೂ ಒಂದು ನಮ್ಮ ಮನವಿ ಏನು ಅಂದರೆ, ಇಲ್ಲಿ ಹೆಚ್ಚು ಅಂದರೆ ಸೊಸೈಟಿಯವರಿಗೆ ಕಾರ್ಡ್ ಹೊಡೆದಿದ್ರೆ ಅದರಿಂದ 2 ಮಾಡುವ ಸಂಭವ ಇದ್ದರೆ ಮಾಡಿ. ಯಾಕಂದರೆ ಈಗಾಗಲೇ ಹೆಚ್ಚು ಕಮ್ಮಿ 2,000 ಭಾಳ ಕಷ್ಟ ಆಗುತ್ತೆ. ದಯವಿಟ್ಟು ನಮ್ಮಲ್ಲಿ ಒಂದು ಮನವಿ ಏನಂದರೆ 2 ನ್ಯಾಯಬೆಲೆ ಮಾಡಬೇಕು. ಆಗ ನಮಗೆ ಸ್ವಲ್ಪ ಒಳ್ಳೆಯದಾಗಿದ್ರೆ ಹಳ್ಳಿ ಕಡೆ ಗರ್ಜೆ ಇರ್ಬೋದು, ಲಿಂಗಾಪುರ ಇರ್ಬೋದು, ಈ ಕಡೆ ಹೊಸಮನೆ ಇರ್ಬೋದು, ಭಾಳ ಕಷ್ಟ ಆಗುತ್ತೆ. ಅದರಿಂದ 2 ನ್ಯಾಯಬೆಲೆ ಅಂಗಡಿ ಮಾಡಿದರೆ ಉತ್ತಮ ಅಂತ ನಮ್ಮ ನಿಮ್ಮಲ್ಲಿ ಒಂದು ಮನವಿ ಮಾಡುತ್ತಾ, ಅದೇ ರೀತಿ ಈಗಾಗಲೇ ಈ ಚುನಾವಣೆಯಲ್ಲಿ ನಮ್ಮ ಎನ್ಡಿಎ ಅಭ್ಯರ್ಥಿ ಆದಂಥ ಇಬ್ಬರಿಗೂ ಅಂದರೆ ನಾವು 9 ಸ್ಥಾನ ಗೆದ್ದಕ್ಕೆ ಸಹಕಾರ ಮಾಡುತ್ತೆ ಎಲ್ಲ ನಮ್ಮ ಷೇರ್ ಹೋಲ್ಡರಿಗೆ, ಅದೇ ರೀತಿಯ ಬಿಜೆಪಿ ಮತ್ತು JDSನ ಒಟ್ಟಾಗಿ ನಾವು ಕೆಲಸ ಮಾಡಿ ಎನ್ಡಿಎನ ಅಭ್ಯರ್ಥಿದ್ದೀವಿ. ಕಾಂಗ್ರೆಸ್ನ ಈಗಾಗಲೇ ಸರ್ಕಾರ ಕಾಂಗ್ರೆಸ್ ಇರ್ಬೋದು, ಆದರೆ ಏನು ನೋಡ್ಬೋದು, ಗ್ಯಾರಂಟಿ ಇದ್ರೂ ಕಾಂಗ್ರೆಸ್ನ ಧೂಳಿಪಟ ಮಾಡಿದಂಥ ಈ ಅರಹಳ್ಳಿ ನಾವು ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಹೆಚ್ಚು ಈ ಕೆಲಸವನ್ನು ಅರಹಳ್ಳಿಗೆ ತಮ್ಮ ಕಡೆಯಿಂದ ಮಾಡಿ ಅಂತ ಹೇಳ್ತಾ ನಾನು ವೈಯಕ್ತಿಕವಾಗಿ ಸ್ವಾಗತಿಸ್ತೇನೆ.
ನೂತನ ಅಧ್ಯಕ್ಷ ನಾಗೇಶ್ ಶೆಟ್ಟಿ ಮಾತನಾಡಿ, ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲ ಷೇರುದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅಲ್ಲದೆ ನಮ್ಮ ಸಹಕಾರ ಕ್ಷೇತ್ರದ ಸೋಲಿಲ್ಲದ ಸರ್ದಾರ ನಾಗಣ್ಣನವರ ಸಹಕಾರದಿಂದ ಅವರ ಸಂಪೂರ್ಣ ಬೆಂಬಲದೊಂದಿಗೆ ಈ ಬಾರಿ ಮತ್ತೆ ಇಲ್ಲಿ ಮೈತ್ರಿ ಪಕ್ಷವು ಅಧಿಕಾರ ಹಿಡಿದಿದೆ. ಪಕ್ಷಭೇದ ಮರೆತು ಒಗ್ಗೂಡಿಸಿ ಕೆಲಸ ಮಾಡುತ್ತೇವೆ. ಈ ಹಿಂದೆ ಈ ಸಹಕಾರ ಕ್ಷೇತ್ರ ಸೂಪರ್ ಸೀಡ್ ಆಗುವ ಹಂತದಲ್ಲಿತ್ತು. ಹಿಂದಿನ ಅಧ್ಯಕ್ಷರ ಸಂಪೂರ್ಣ ಸಹಕಾರದಿಂದ ಈಗ ಅಭಿವೃದ್ಧಿ ಪಥದಲ್ಲಿದೆ. ಮಾಜಿ ಅಧ್ಯಕ್ಷರ ಸಹಕಾರ ಪಡೆದು ಸಂಘವನ್ನು ಅಭಿವೃದ್ಧಿಪಡಿಸುತ್ತೇವೆ ಎಂದರು. ಅವರನ್ನ ಅಧ್ಯಕ್ಷರು ಮಾಡಿದ್ದ ಪ್ರತಿಫಲ ಕೇವಲ ಒಂದು 7 ತಿಂಗಳು ಅವರು ಅಧ್ಯಕ್ಷರಾಗಿದ್ದರು. ಆ ಪ್ರತಿಫಲ ಕಳೆದ 5 ವರ್ಷದಲ್ಲೇ ನನ್ನ ಏನು ಸಮಾನ ಮನಸ್ಕರ ತಂಡ ಅಂತಿದೆಯೋ ಅದಕ್ಕೆ 7 ಜನ ಸದಸ್ಯರನ್ನ ಈ ನಮ್ಮ ಅರೆಹಳ್ಳಿಯ ಮತದಾರ ದೇವರುಗಳು ಅಂದರೆ ನನ್ನ ಶೇರ್ ಹೋಲ್ಡರ್ಗಳು ಅವಕಾಶ ಮಾಡಿಕೊಟ್ರು. ಅದರಿಂದ ನಾನು ಅವರಿಗೆ ಅವರ ನಾಡಿ ಮಿಡಿತವನ್ನು ನಾನು ಅರ್ಥ ಮಾಡಿಕೊಂಡೆ. ಖಂಡಿತವಾಗೂ ನಾವು ಒಳ್ಳೆ ಕೆಲಸವನ್ನು ಮಾಡಿದರೆ, ನಮ್ಮಲ್ಲಿ ಒಳ್ಳೆತನ ಇದ್ದರೆ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಈ ಹೋದ್ಸಲಿ ಕೇವಲ 10 ಜನ ಹಾಕಿದ್ದು, 10 ಜನದಲ್ಲಿ 7 ಜನ ಗೆದ್ದಿದ್ದು. ಈ ಸಲ 12ಕ್ಕೆ 12 ಸೀಟನ್ನು ನಾವು ಹಾಕಿ ಸುಮಾರು 9 ಜನ ನಮ್ಮ ತಂಡಕ್ಕೆ ಗೆಲುವನ್ನು ಕೊಡಿಸಿದಂಥ ಎಲ್ಲ ಷೇರುದಾರರಿಗೆ, ಮತದಾರ ದೇವರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಯಸ್ತೀನಿ. ಹಾಗೆ ನಾನು ಈ ಶೇರ್ ಹೋಲ್ಡ್ರು ನಾನು ಮೊದಲು ಸಲ ಇಲ್ಲಿ ಡೈರೆಕ್ಟ್ ಆದಾಗ ಇದು ಸೂಪರ್ ಸೀಡ್ ಆಗುತ್ತೆ ಅನ್ನುವಂಥ ಒಂದು ಭಯ ಇತ್ತು. ಹಿಂದಿನ ಅಧ್ಯಕ್ಷರುಗಳು ಭಾಳ ಅತ್ಯುತ್ತಮವಾದ ಕೆಲಸ ಮಾಡಿದ್ರಿಂದ ಆ ಸೂಪರ್ ಸೀಡ್ ಹಂತಕ್ಕೆ ಹೋಗಿತ್ತು ನಮ್ಮ ಸೊಸೈಟಿ. ಆದರೆ ನಮ್ಮ ಸುಹೈಲುರ್ ರೆಹಮಾನ್ ಅವರ ದಿಟ್ಟ ನಿರ್ಧಾರ, ಒಂದು ದೃಢವಾದ ಸಂಕಲ್ಪ, ನಮ್ಮೆಲ್ಲ ಡೈರೆಕ್ಟರ್ಗಳು ಆಗಿದ್ದಂಥ ಗಾಯತ್ರಕ್ಕ ಇರ್ಬೋದು, ರಂಗಸಮಣ್ಣ ಇರ್ಬೋದು, ನಿಂಗಣ್ಣ ಇರ್ಬೋದು, ಪುಟ್ಟರಾಜಣ್ಣ ಇರ್ಬೋದು, ವಿಶೇಷವಾಗಿ ಎಲ್ಲ ನಮ್ಮ ರಾಮಚಂದ್ರಣ್ಣ, ಎಲ್ಲರ ಒಂದು ನಿರ್ದೇಶನ ಮತ್ತು ಸಹಕಾರದಿಂದ ಅವರು ಬಹಳ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡು ಈ ಸೂಪರ್ ಸೀಡ್ ಅಂತನ್ನ ದಾಟಿಸಿ ಇವತ್ತು ಗೀತಮ್ಮ ಇರ್ಬೋದು, ಎಲ್ಲರಿಗೂ ಯಾರ್ಯಾರು ಹೆಸರು ಬಿಟ್ಟಿದ್ರು ದಯಮಾಡಿ ಕ್ಷಮೆ ಇರಲಿ, ಗೀತಮ್ಮ ಇರ್ಬೋದು, ಎಲ್ಲರಿಗೂ ನಾನು ಅವರ ಸಹಕಾರದಿಂದ ಒಂದು ಬೇಲೂರಿನಲ್ಲೇ 2ನೇ ಸ್ಥಾನಕ್ಕೆ ಬಂದಂತಹ ಈ ಸೊಸೈಟಿ ಈ ಸಲ ಅದೇ ಒಂದು ಹುಮ್ಮಸ್ಸಿಂದ ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಹೋದ್ರು. 9 ಜನಕ್ಕೆ ನಮಗೆ ಆಶೀರ್ವಾದ ಮಾಡಿದರು. ಎಲ್ಲರಿಗೂ ನಾನು ಈ ಮಾಧ್ಯಮದ ಮೂಲಕ ನಾನು ಅವರಿಗೆಲ್ಲ. ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ HD ತುಳಸಿದಾಸ್, ಚಂದ್ರಶೇಖರ್, ನಿಂಗರಾಜು, ಅನಂತರಾಜು, ಅಣ್ಣಪ್ಪ, ಸುಹಿಲ್ಫುರ್ ರೆಹಮಾನ್, ಪುಟ್ಟರಾಜು, ಹೇಮರಾಜು, ಪದ್ಮ ಹಾಗೂ ಕಾರ್ಯದರ್ಶಿ ಚನ್ನಕೇಶವ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ NAMDU ಕಾಯ ಮತ್ತು ಶ್ರೀ ಕ್ಷೇತ್ರ ಪುಷ್ಪಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ನೈಸರ್ಗಿಕ ಕೃಷಿ ಮಹಾಗುರುಗಳಾದ ಮಹಾರಾಷ್ಟ್ರದ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರಿಂದ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಕುರಿತು 4 ದಿನಗಳ ಕಾರ್ಯಾಗಾರವನ್ನು ಜನವರಿ 3ರಿಂದ 6ರವರೆಗೆ ಆಯೋಜಿಸಲಾಗಿದೆ ಎಂದು ಕಣಗಲ್ಮೂರ್ತಿ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಾಗಾರವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯಲ್ಲಿರುವ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಠದಲ್ಲಿ ನಡೆಯಲಿದೆ. ಯಾವುದೇ ಹೊರಗಿನ ರಸಗೊಬ್ಬರ, ಕೀಟನಾಶಕಗಳನ್ನು ಬಳಸದೆ ಬೀಜದಿಂದ ಮಾರುಕಟ್ಟೆಯವರೆಗೆ ರೈತರು ಸ್ವಾವಲಂಬಿಯಾಗುವಂತೆ ಮಾಡುವ ನೈಸರ್ಗಿಕ ಕೃಷಿಯ ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ಜ್ಞಾನವನ್ನು ಈ ಕಾರ್ಯಾಗಾರದಲ್ಲಿ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಕಾರ್ಯಾಗಾರಕ್ಕೆ ನೋಂದಣಿ ಶುಲ್ಕವಾಗಿ 4 ದಿನಗಳ ಊಟ ವಸತಿ ಸೇರಿ ಒಬ್ಬರಿಗೆ 800 ರುನ ನಿಗದಿಪಡಿಸಲಾಗಿದೆ ಎಂದರು. ಪುಷ್ಪಗಿರಿಲಿ ಕಾರ್ಯಕ್ರಮ ಇದೆ. 3, 4, 5, 6ಕ್ಕೆ ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಹಾಸನ ಜಿಲ್ಲಾ ಜಿಲ್ಲೆ ಅಧಿಕಾರಿ ನಮ್ಮ DC ಮೇಡಮ್ ಅವರೇ ಅದಕ್ಕೆ ಅಧ್ಯಕ್ಷತೆ. ಯಾಕಂದರೆ ಅವರೇ ಉದ್ಘಾಟನೆ ಮಾಡ್ತಾರೆ, ಬಾಕಿಯವರೆಲ್ಲ ಕಾರ್ಯಕ್ರಮ ಭಾಗವಹಿಸ್ತಾರೆ. ಯಾಕೆಂದರೆ ಅದಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾರೆ, ನಾವು ಯಾರು ಬೇಕಾದ್ರೂ MLAಗಳು ಬರ್ಬೋದು. ನಾವೆಲ್ಲರಿಗೂ ಕರಿತಾ ಇದ್ದೀವಿ, ಆಹ್ವಾನ ಮಾಡ್ತಾಯಿದ್ದೀವಿ. ವೇದಿಕೆ ಮೇಕಲ್ಲ, ಹೊರಗಡೆ ಅವರು ಬಂದು ಹೋಗ್ಬೋದು ಹೊರತು. ಹಂಗಾಗಿ ಇದಕ್ಕೆ ಅಧ್ಯಕ್ಷತೆ DC ಅವರೇ. ಯಾಕಂದರೆ ಕೆಲವು ಮಿನಿಸ್ಟ್ರುಗಳು ಬರ್ತೀವಿ ಅಂತ ಹೇಳಿದರು. ಯಾಕಂದ್ರೆ ಆ ಮಿನಿಸ್ಟ್ರುಗಳು ಬಂದರೆ ಏನಾಗುತ್ತೆ ಅಂದರೆ ಅವ್ರದ್ದೇ ಆದಂಥ ಬ್ಯಾನರ್ಗಳ ಎಲ್ಲ ತಾಲೂವೆ ಹಾಕ್ತಾರೆ. ಆ ಬ್ಯಾನರ್ಗಳು ಹಾಕ್ದಾಗ ಏನಾಗುತ್ತೆ ಅಂದರೆ ಅವ್ರಿಗೂ ನಮಗೂ ಅಲ್ಲಿ ಇದೇನಪ್ಪ ಇದು ರೈತ ಸಂಘದ ಕಾರ್ಯಕ್ರಮನ ಇಲ್ಲಿ ಯಾವ್ದಾರ ಪಕ್ಷದ ಅಂತ ಆಗುತ್ತೆ. ಹಂಗಾಗಿಬಿಟ್ಟು ನಾವು ಯಾವ ಮಿನಿಸ್ಟ್ರು ಬೇಡ ಅಂತ ಹೇಳಿದ್ದೀವಿ. ಯಾಕಂದರೆ ಅವ್ರು ಬರೋಕ್ಕೆ ರೆಡಿ ಇದ್ದರು, ನಾವೇ ಬೇಡ ಅಂತ ಹೇಳಿದ್ದೀವಿ. ಯಾಕೆ ಬೇಡ ಅಂತ ಹೇಳಿದ್ದೀವಿ ಅಂದರೆ ಈ ದುರಂತ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾಕೆ ದುರಂತ ಅಂದರೆ ಈಸ್ತಿನವ್ರಿಗೂ ಈ ಮುಖ್ಯಮಂತ್ರಿಗಳಿಗೆ 3 ಪತ್ರ ಕೊಟ್ಟು
ಹಾಸನ ಜಿಲ್ಲೆಯಲ್ಲಿ. ಇವ್ರು 7 ಜನ MNA ಒಗ್ಗೂಟಾಗಿ ಕೆಲಸ ಮಾಡ್ತಾರೆ ಅಂತ ನೋಡಿದ್ವಿ ನಾವು. ಇವ್ರು ಯಾರು ರೈತರ ಬಗ್ಗೆ ಕಳೆ ಇಲ್ಲ. ಮುಖ್ಯಮಂತ್ರಿಗಳು ನಂಜುಂಡಸ್ವಾಮಿಯವ್ರ ಹೆಸರು ಹೇಳಿಕೆ ಬರ್ತಾರೆ ಹೊರತು ನಾನು ರೈತ ಸಂಘದವರು, ನಾನು ನಂಜುಂಡಸ್ವಾಮಿ ಶಿಷ್ಯ ಅಂತ ಹೇಳ್ತಾರೆ ಹೊರತು ಅವ್ರ ಶಿಷ್ಯ ಆಗಿ ಇವತ್ತು ನಮ್ಮ ಹೋರಾಟಕ್ಕೆ ಇದು ಕೊಡಲಿಲ್ಲ. ಯಾಕಂದರೆ ಇವತ್ತು ನಾವೇನೋ ಒಂದು ಬೆಳೆ ಸುಳಿ ರೋಗ, ಆಮೇಲೆ ರೈತರ ಜೋಳ ಖರೀದಿ ಇದ್ರ ಬಗ್ಗೆ ನಾವು ಲೆಟ್ರ್ ಕೊಟ್ಟರು, 3 ಸತಿ ಕೊಟ್ಟರು ಮುಖ್ಯಮಂತ್ರಿಗಳು ಆಯಿತು ನೋಡ್ತೀನಿ ಅನ್ನೋದು ಬಿಟ್ಟರೆ, ಜಿಲ್ಲಾಧಿಕಾರಿಗಳಿಗೆ ಅದು ನೋಡ್ರಿ ಅನ್ನೋದು ಬಿಟ್ಟರೆ ನಮ್ಮನ್ನು ಕಡೆಗಾಣಿಸಿದ್ದಾರೆ. ಹಂಗಾಗಿ ನಾವು ಯಾರನ್ನು ನಂಬೋದೋ ಯಾರನ್ನು ಬಿಡೋದೋ, ಹಂಗಾಗಿ ನಾವು ತಿರಸ್ಕಾರ ಮಾಡಿದ್ದೀವಿ. ಈಗ ರಾಜಕಾರಣಿಗಳು ನಾವು ಕರೀಲೇಬಾರ್ದು ರೈತ ಸಂಘಕ್ಕೆ. ಯಾಕಂದ್ರೆ ಅವ್ರವ್ರ ಪಕ್ಷದ ಚಿಹ್ನೆಯಲ್ಲಿ ಅವ್ರು ಹೋರಾಟ ಮಾಡಲಿ. ಎಲ್ಲರೂ 3 ಪಕ್ಷದವರು ಶಾಲೆ ಹಾಕ್ಯತಾರೆ. ಇದರೊಳಗೆ ಹೋರಾಟಗಾರರು ಯಾರು ಅನ್ನೋದೇ ರಾಜ್ಯದಲ್ಲಿ ಗೊತ್ತಾಗ್ತಾ ಇಲ್ಲ. ನಿಜವಾಗಿ ರೈತ ಸಂಘ ಯಾವುದು, ಕಾಂಗ್ರೆಸ್ ಯಾವುದು, BJP ಯಾವುದು, ದಳ ಯಾವುದು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಕಳ್ಳರೇ ಆಗಿ ಹೋಗಿದ್ದಾರೆ. ಅವರೆಲ್ಲ ಮನಸ್ಸು ಮಾಡಿದರೆ ರೈತರಿಗೆ ನ್ಯಾಯ ಕೊಡಿಸೋದೇ ಭಾರಿ ದೂರ ಇಲ್ಲ. ಹಂಗಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಭಾರಿ ಅದ್ಭುತವಾಗಿ ಮಾಡ್ತಾಯಿದ್ದೀವಿ. ತಾವು ಎಲ್ಲರೂ ಬರಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಈಗ ಗ್ಯಾರಂಟಿ ರಾಮಣ್ಣ ಮಾತಾಡ್ತಾರೆ. ಈಗ ಸುದ್ದಿಗೋಷ್ಠಿಯಲ್ಲಿ ಮಂಜು ಬಿಟ್ಟಗೋಡನಹಳ್ಳಿ, ಗ್ಯಾರಂಟಿ ರಾಮಣ್ಣ, ಮರ್ಕುಲಿ ಪ್ರಕಾಶ್, ಸುರೇಶ್, ರಾಜಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾಸರಗೋಡು ತಾಲೂಕಿನ ಪ್ರಸಿದ್ಧ ದಕ್ಷಿಣ ಕಾಶಿ ಎಂದೇ ಖ್ಯಾತನಾದ ರಾಮನಾಥಪುರದ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಮಾರ್ಗಶಿರ ಷಷ್ಠಿ ಅಂಗವಾಗಿ ನಡೆದ ತುಳು ಷಷ್ಠಿ ಮಹಾರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಬೆಳಗಿನ ಜಾವದಿಂದಲೇ ದೇವತಾ ಪ್ರಾರ್ಥನೆ, ಸ್ವಸ್ತಿ ಪುಣ್ಯ ವಾಚನ, ನಿತ್ಯ ಹೋಮ, ಕೃಷ್ಣ ಗಂಧೋತ್ಸವ, ಗಣಪತಿ ಪೂಜೆ, ರುದ್ರಾಭಿಷೇಕ, ವಟು ಆರಾಧನೆ ಸೇರಿದಂತೆ ವಿವಿಧ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿಸಲ್ಪಟ್ಟವು. ದೇವಾಲಯದ ವೈಮಾಳಿಕೆಯಲ್ಲಿ 3 ಸುತ್ತು ಹಾಗೂ ಬೆಳ್ಳಿ ರಥದಲ್ಲಿ ದೇವಾಲಯದ ಆವರಣದಲ್ಲಿ 3 ಸುತ್ತು ಪ್ರದಕ್ಷಿಣೆ ಮಾಡಿಸಿದ ಬಳಿಕ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನು ಹೊರತಂದು ಮಹಾರಥದಲ್ಲಿ ಪ್ರತಿಷ್ಠಾಪಿಸಿ ರಥಕ್ಕೆ ಪೂಜಾ ಕೈಂಕರ್ಯ ಸಲ್ಲಿಸಲಾಯಿತು. ರಥದ ಸುತ್ತ ಗರುಡ ಪ್ರದಕ್ಷಿಣೆ ನಡೆಸಿದ ನಂತರ ರಥೋತ್ಸವಕ್ಕೆ ಚಾಲನೆ ದೊರೆಯಿತು. ಶುಭಾಭಿಜಿತ್ ಲಗ್ನದಲ್ಲಿ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರ ಜಪಿಸುತ್ತಾ ಹರ್ಷೋದ್ಘೋಷಗಳೊಂದಿಗೆ ರಥವನ್ನು ಹಿಡಿದರು. ನವ ವಧುವರರು ರಥಕ್ಕೆ ಹಣ್ಣು ದವನ ಎಸೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ರಥವು ಸೇತುವೆಯವರೆಗೆ ಸಾಗಿದ ನಂತರ ಹಿಂದಿರುಗಿ ಸ್ವಸ್ಥಾನವನ್ನು ತಲುಪಿತು. ಹಾಸನ ಜಿಲ್ಲೆಯಲ್ಲದೆ ನೆರೆಯ ಬೆಂಗಳೂರು, ಮೈಸೂರು, ಮಂಡ್ಯ, ಕೊಡಗು, ಚಿಕ್ಕಮಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಕಾರ್ಯಕ್ರಮಕ್ಕೆ ಶಾಸಕ ಎ. ಮಂಜು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಿದ್ದರಾಜು ಸೇರಿದಂತೆ ಹಲವು ಗಣ್ಯರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ವಿವಿಧ ಸಮುದಾಯಗಳು ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ವತಿಯಿಂದ ರಥೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಈ ತಾಲೂಕಿನಾದ್ಯಂತ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆ ಸೌಕರ್ಯವನ್ನು ದೇವಸ್ಥಾನದವರು ಮಾಡಿದ್ದಾರೆ. ಇದು ಭಕ್ತಾದಿಗಳಿಂದ ದೇವಸ್ಥಾನ ಹೊತ್ತು ದೇವಸ್ಥಾನದಿಂದ ಇವ್ರಿಗೆಲ್ಲ ಈ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಚೆನ್ನಾಗಿ ನಡೀಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದ. ಯಾದಗಿರಿಯಲ್ಲಿ ಡಿಸೆಂಬರ್ 28, 29 ಮತ್ತು 30ರಂದು ನಡೆಯಲಿರುವ 5ನೇ ವೈಜ್ಞಾನಿಕ ಸಮ್ಮೇಳನಕ್ಕೆ ಹಾಸನ ಜಿಲ್ಲೆಯಿಂದ ಆಯ್ಕೆಯಾಗಿರುವ ಪ್ರಶಸ್ತಿ ಪುರಸ್ಕೃತರನ್ನ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕ ಹಾಸನದ ಜಿಲ್ಲಾ ಅಧ್ಯಕ್ಷ ರವಿ ನಾಕಲ್ಗೌಡು ಅವರ ನೇತೃತ್ವದಲ್ಲಿಂದು ಗೌರವಿಸಿ ಅಧಿಕೃತ ಆಹ್ವಾನ ನೀಡಲಾಯಿತು. ಹಾಸನ ಜಿಲ್ಲೆಯಿಂದ HN ಪ್ರಶಸ್ತಿಗೆ ಆಯ್ಕೆಯಾಗಿರುವ ಖ್ಯಾತ ಹಿರಿಯ ವಕೀಲರು, ರಂಗಭೂಮಿ ಕಲಾವಿದರು ಹಾಗೂ ಸಮಾಜ ಸೇವಕರಾದ ಶ್ರೀ KV ಯೋಗೇಶ್ ಮತ್ತು ಚೈತನ್ಯಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀಮತಿ ನಿಚಿತಾ ಕುಮಾರಿ, NNS ಅಧಿಕಾರಿಗಳು ಹಾಗೂ ಶೈಕ್ಷಣಿಕ ಕ್ಷೇತ್ರದ ಪ್ರತಿನಿಧಿಗಳನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಜಿಲ್ಲಾ ಘಟಕ ಹಾಸನ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಜಿಲ್ಲಾ ಘಟಕದ ಅಧ್ಯಕ್ಷರಾದ ರವಿ ನಾಕಲಗೂಡು ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ನಿರ್ದೇಶಕರಾದ ಶ್ರೀಮತಿ ರಾಣಿ VS, ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಶ್ರೀ ಕುಮಾರ್ ಜಿ, ಶ್ರೀ ಕತ್ತಿ ಮಲ್ಲೇನಹಳ್ಳಿ ಪರಮೇಶ್, ಶ್ರೀ ಕಲ್ಲಹಳ್ಳಿ ಹರೀಶ್, ದಂತ ವೈದ್ಯರಾದ ಕಾವ್ಯ ಜಿ ಹಾಗೂ ಇತರರು ಪ್ರಶಸ್ತಿ ಪುರಸ್ಕೃತರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬ ವರ್ಗದವರ ಸಮ್ಮುಖದಲ್ಲಿ ಅಭಿನಂದನಾ ಸಮಾರಂಭ ನಡೆಸಿದರು. ಈ ವೇಳೆ ಪ್ರಶಸ್ತಿ ಪುರಸ್ಕೃತರಿಗೆ
ಗೌರವ ಸಮರ್ಪಣೆ ಮಾಡಲಾಗಿದ್ದು, ಯಾದಗಿರಿಯಲ್ಲಿ ನಡೆಯುವ 5ನೇ ವೈಜ್ಞಾನಿಕ ಸಮ್ಮೇಳನಕ್ಕೆ ಆಹ್ವಾನ ಪತ್ರಿಕೆಯನ್ನು ನೀಡಿ ಪ್ರೀತಿಪೂರ್ವಕವಾಗಿ ಅಧಿಕೃತ ಆಹ್ವಾನವನ್ನು ಸಲ್ಲಿಸಲಾಯಿತು. ಜಿಲ್ಲೆಯ ಪ್ರತಿನಿಧಿಗಳಾದ ಈ ಇಬ್ಬರ ಸಾಧನೆಗೆ ಸಂಘಟನೆಯ ಪದಾಧಿಕಾರಿಗಳು ಹರ್ಷ ವ್ಯಕ್ತಪಡಿಸಿ, ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಸಮಾಜ ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕೆ ಪ್ರೇರಣೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮೊದಲಿಗೆ ನಿಶ್ಚಿತ ಕುಮಾರಿ ಅವರಿಗೆ ನಮ್ಮ ಜಿಲ್ಲಾ ಘಟಕದ ಪರವಾಗಿ ಶುಭಾಶಯಗಳನ್ನ ತಿಳಿಸಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತಿನ ಈ ಒಂದು ಸರಳ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಏನಪ್ಪ ಅಂದರೆ, ಅಧಿಕೃತವಾಗಿ ಅವರಿಗೆ ಆಹ್ವಾನ ಪತ್ರಿಕೆ ನೀಡಿ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೇವೆ. ನಿಜವಾಗ್ಲೂ ಕೂಡ ಅವರ ಸೇವೆ ಈ ಜಿಲ್ಲೆಯಲ್ಲಿ ಅತ್ಯಂತ ಶ್ಲಾಘನೀಯವಾಗಿರೋದ್ರಿಂದ ಅವರಿಗೆ ಚೈತನ್ಯಶ್ರೀ ಪ್ರಶಸ್ತಿಯನ್ನು ಅತ್ಯಂತ ಸಂತೋಷದಿಂದ ಕೊಡಮಾಡುವಂಥ ಕೆಲಸವನ್ನು ಜಿಲ್ಲಾ ಘಟಕ ಮಾಡಿದೆ. 30ನೇ ತಾರೀಕು ನಡೆಯುವಂಥ ಒಂದು ಸಮಾರೋಪ ಸಮಾರಂಭದಲ್ಲಿ ಚೈತನ್ಯಶ್ರೀ ಪ್ರಶಸ್ತಿಯನ್ನು ನಿಶ್ಚಿತಾ ಕುಮಾರಿ ಅವರು ಪಡೀತಾ ಇದ್ದಾರೆ. ನಮ್ಮೆಲ್ಲರೂ ಕೂಡ ಅದೊಂದು ಹೆಮ್ಮೆ ಅಂತ ಹೇಳ್ತಾ ಅವರು ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತೇಳಿ ಜಿಲ್ಲಾ ಘಟಕದ ಪರವಾಗಿ ಅವರಿಗೆ ನಾನು ಮನವಿಯನ್ನು ಮಾಡಿ ಶುಭಾಶಯವನ್ನು ಕೋರ್ತೀನಿ. ಒಳ್ಳೆಯದು. ರೈತರಿಗೆ ಸಬ್ಸಿಡಿ ಸೌಲಭ್ಯ ಕೊಡಿಸುವುದಾಗಿ ನಂಬಿಸಿ ಸುಮಾರು 60 ಲಕ್ಷ ರೂಪಾಯಿಗೂ ಅಧಿಕ ಹಣ ಪಡೆದು ಮೋಸ ಮಾಡಿದ ಆರೋಪಿ ಸಿಎನ್ ನಾಗರಾಜ್ರನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನೊಂದ ರೈತರಿಗೆ ನ್ಯಾಯ ಒದಗಿಸಬೇಕು ಹಾಗೂ ವಂಚಿತ ಹಣವನ್ನು ವಾಪಸ್ ಕೊಡಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ HR ನವೀನ್ ಕುಮಾರ್, ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಚಾಕಿನಹಳ್ಳಿ ಕಟ್ಟೆ ಗ್ರಾಮದ ನಿವಾಸಿ ಸಣ್ಣೇಗೌಡ ಅವರ ಪುತ್ರ CS ನಾಗರಾಜ್, ನಾನು ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ಹೇಳಿಕೊಂಡು ಟ್ರ್ಯಾಕ್ಟರ್, ರೋಟವೇಟರ್, ಮನೆ ಸಾಲ, ಕಾರು, ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ, ದರಖಾಸ್ತು ಭೂಮಿ, ಗುಂಪು ಮತ್ತು ವೈಯಕ್ತಿಕ ಸಾಲ ಸೇರಿದಂತೆ ವಿವಿಧ ಸಬ್ಸಿಡಿ ಸೌಲಭ್ಯಗಳನ್ನು ಕೊಡಿಸುವುದಾಗಿ ರೈತರಿಗೆ ಭರವಸೆ ನೀಡಿದ್ದಾನೆ. ಈ ನೆಪದಲ್ಲಿ ಫೋನ್ಪೇ, ನಗದು ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿರುವ ತನ್ನ ಖಾತೆಗೆ ಒಟ್ಟು 60.55 ಈ ನೆಪದಲ್ಲಿ ಫೋನ್ಪೇ, ನಗದು ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿರುವ ತನ್ನ ಖಾತೆಗೆ ಒಟ್ಟು 60,55,000 ರು ಹಣ ಪಡೆದು ವಂಚನೆ ಮಾಡಿದ್ದಾನೆ. ಈ ಸಂಬಂಧ ಆರೋಪಿಯನ್ನ ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ವಂಚಿತ ಹಣವನ್ನು ರೈತರಿಗೆ ವಾಪಸ್ ಕೊಡಿಸಬೇಕು ಮತ್ತು ನೈಜ ಫಲಾನುಭವಿಗಳಾದ ದಲಿತರು ಹಾಗೂ ಅಲ್ಪಸಂಖ್ಯಾತರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಮೋಸವಾಗದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಕೊಡ್ತಾ ಇರತಕ್ಕಂಥ ಸಬ್ಸಿಡಿಯ ಹಿನ್ನೆಲೆಯಲ್ಲಿ ಕೊಡ್ತಾ ಇರುವ ಹಲವು ಮೆಟೀರಿಯಲ್ಸ್ಗಳನ್ನು ರೈತರಿಗೆ ನಾನು ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿಗಳನ್ನು ಮೋಸ ಮಾಡಿದೆ. ಉದಾಹರಣೆ, ಟ್ರ್ಯಾಕ್ಟರ್ಗಳು ಮತ್ತು ಕಾರ್ಗಳು, ರೋಟರಿವೇಟರ್ಗಳು ಹಾಗೂ ಗಂಗಾ ಕಲ್ಯಾಣ ಅಡಿಯಲ್ಲಿ ಬಾವಿಗಳು, ಇವೆಲ್ಲವೂ ಕೂಡ ದಲಿತರು ಮತ್ತು ಅಲ್ಪಸಂಖ್ಯಾತರಿಗೆ ಅಂತೇಳಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳು. ಇವುಗಳನ್ನು ನಾವು ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದಾರೆ. ಸರಿಸುಮಾರು ನಮಗೆ ಸಿಕ್ಕಿರೋ ಲೆಕ್ಕದ ಪ್ರಕಾರ 60 ಲಕ್ಷಕ್ಕೂ ಹೆಚ್ಚು ಹಣವನ್ನು ರೈತರಿಂದ ಇವನು ವಸೂಲಿ ಮಾಡಿದ್ದಾನೆ. ಎರಡನೇದು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 FIRಗಳು ದಾಖಲಾಗಿದ್ದಾವೆ ಹೊಳೆನರಸೀಪುರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ. ಆದರೆ ಪೊಲೀಸ್ನವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿ ಈ ಪ್ರತಿಭಟನೆ ಮಾಡೋದ್ರ ಮೂಲಕ ಒಂದು, ಅವನನ್ನು ನಾಗರಾಜನನ್ನು ಯಾರು ರೈತರಿಗೆ ಮೋಸ ಮಾಡಿದ್ದಾನೆ ಮತ್ತು ದಲಿತರ ಹೆಸರಿನಲ್ಲಿ ಮೋಸ ಮಾಡಿದ್ದಾನೆ ಅವನಿಗೆ SC/ST ಕಾಯ್ದೆ ಅಡಿಯಲ್ಲಿ ಅವನನ್ನು ಕೂಡಲೇ ಬಂಧನ ಮಾಡಬೇಕು ಮತ್ತು ಇಡೀ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ಯಾರು ಮೋಸ ಹೋಗಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಹಣವನ್ನು ವಾಪಸ್ ಕೊಡೋಕ್ಕೆ ಸಾಧ್ಯ ಆಗಬೇಕು. ಅವನು ಅವರ ಅಪ್ಪ ಅಮ್ಮ ರಾಜಕಾರಣಿಗಳು ಅನ್ನೋ ಹೆಸರುಗಳನ್ನು ಹೇಳ್ಕೊಂಡು, ತಹಸೀಲ್ದಾರ್ಗಳ ಹೆಸರುಗಳನ್ನ ಹೇಳ್ಕೊಂಡು ಇದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ. ಹಾಗಾಗಿ ಇದೆಲ್ಲವನ್ನು ತನಿಖೆ ಮಾಡಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ನ್ಯಾಯ ತಲುಪಿಸಬೇಕು ಮತ್ತು ದಲಿತರ ಹೆಸರಿನಲ್ಲಿ ಈ ಯೋಜನೆಗಳನ್ನು ದುರುಪಯೋಗ ಪಡಿಸ್ಕೊಂಡಿರೋದ್ರಿಂದ ಅವನ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಪಡಿಸ್ತೇವೆ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ರಾಜಶೇಖರ್ ಹುಲಿಕಲ್, CITU ಮುಖಂಡರಾದ ಅರವಿಂದ್, ಶೈಲಜಾ, ವೀಣಾ, SFI ಮುಖಂಡ ರಮೇಶ್ ಹಾಗೂ ನೊಂದ ರೈತರಾದ ಮಧು, PS, ಗೋಪಾಲಕೃಷ್ಣ, ಶ್ರುತಿ, ಲೋಕೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು.
ಧರ್ಮಸ್ಥಳ ಪಾದಯಾತ್ರೆ ವೇಳೆ ಹವಾಮಾನ ವೈಪರೀತ್ಯದಿಂದ ಶೀತಗಾಳಿ ಹಾಗೂ ಕೊರೆಯುವ ಚಳಿ ಹೆಚ್ಚಾಗಿರುವುದರಿಂದ ಯಾತ್ರಿಗಳ ಆರೋಗ್ಯದ ಮೇಲೆ ವೈಪರೀತ್ಯ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ 3 ದಿನಗಳ ಕಾಲ ಪಾದಯಾತ್ರೆ ಕೈಗೊಳ್ಳುವ ಯಾತ್ರಿಗಳು ಕಡ್ಡಾಯವಾಗಿ ಬೆಚ್ಚನೆಯ ಉಡುಪು ಹಾಗೂ ಪರಿಕರಗಳನ್ನು ಬಳಸಿಕೊಂಡು ಯಾತ್ರೆ ಮಾಡಬೇಕು ಎಂದು ಶಾಸಕ ಎ ಮಂಜು ಸಲಹೆ ನೀಡಿದರು. ಅರಕಲಗೂಡು ಪಟ್ಟಣದ ದೊಡ್ಡಮ್ಮ ದೇವಾಲಯದ ಆವರಣದಲ್ಲಿ ಇಂದು ಎ ಮಂಜು ಅಭಿಮಾನಿಗಳ ಬಳಗ ಹಾಗೂ ಶ್ರೀ ಮಂಜುನಾಥ ಧರ್ಮಸ್ಥಳ ಪಾದಯಾತ್ರಾ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಧಾರ್ಮಿಕ ಸಭೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಭಿಮಾನಿಗಳ ಬಳಗ ಆಯೋಜಿಸಿರುವ ಈ ಪಾದಯಾತ್ರೆ 8ನೇ ವರ್ಷದ ಪಾದಯಾತ್ರೆಯಾಗಿದ್ದು, ಈ ಬಾರಿ ವಿಶೇಷವಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನೇರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಪಾದಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲ ಯಾತ್ರಿಗಳು ಸಮಿತಿಯಿಂದ ಪಡೆದಿರುವ ರಶೀದಿಯನ್ನು ಕಡ್ಡಾಯವಾಗಿ ತಮ್ಮ ಬಳಿ ಇಟ್ಟುಕೊಳ್ಳಬೇಕು ಎಂದು ಸೂಚಿಸಿದರು. 3 ದಿನಗಳ ಪಾದಯಾತ್ರೆಯನ್ನು ಹಗಲು ಹಾಗೂ ಮಧ್ಯಾಹ್ನ ಸಮಯದಲ್ಲೇ ಕೈಗೊಳ್ಳುವುದು ಸೂಕ್ತ. ಯಾವುದೇ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ಪಾದಯಾತ್ರೆ ನಡೆಸಬಾರದು. ವಾಹನ ದಟ್ಟಣೆ ಹಾಗೂ ಕತ್ತಲು ನಡುವೆ ಯಾತ್ರೆ ಕೈಗೊಂಡರೆ ಅನಾಹುತಗಳ ಸಂಭವ ಹೆಚ್ಚಿರುವುದರಿಂದ ಯಾತ್ರಿಗಳು ಮುನ್ನೆಚ್ಚರಿಕೆಯಾಗಿ ಕ್ರಮ ಕೈಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಹೊನ್ನಾವಳಿ ಸತೀಶ್, ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್, ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಕಾರ್ಯಾಧ್ಯಕ್ಷ ಲೋಕೇಶ್, ಸಮಿತಿಯ ಗೌರವಾಧ್ಯಕ್ಷ ವೆಂಕಟೇಶ್ ಶ್ರೀರಾಂಪುರ, ಅಧ್ಯಕ್ಷ ಆನಂದ್ ಮೋಕಳಿ ಹಾಗೂ ಸಮಿತಿಯ ಸದಸ್ಯರಾದ ಅಶೋಕ್ ಕೋಡಕಹಳ್ಳಿ, ರವಿಕುಮಾರ್, ಎಎಂ ರಘು, ಗಣೇಶ್ ಬಾಣದಹಳ್ಳಿ, ಕಾಕೋಡನಹಳ್ಳಿ ಮಂಜು, ಕಾರ್ತಿಕ್ ಅರಸ್, ಮಳಲಿಕೆರೆ ಶಿವು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಾತ್ರೆಯನ್ನ ಇವತ್ತು ಪಾದಯಾತ್ರೆನ ಅದು ವಿದ್ಯುತ್ವಾಗಿ ಒಂದು ಪ್ರಸಾದವನ್ನು ವಿನಿಯೋಗ ಮಾಡಿ ನಾಳೆ ಬೆಳಿಗ್ಗೆ ಹೊರತಕ್ಕಂಥ ಕಾರ್ಯಕ್ರಮ. ಅವರು ಯಾತ್ರ ಹೋಗ್ತಕ್ಕಂಥವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಯಾವುದೇ ಆದಂಥ ಅಹಿತಕರವಾದಂಥ ಘಟನೆಗಳಂಗೆ ನಮ್ಮ ಈ ಸಂಘದವರು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಧರ್ಮಸ್ಥಳಕ್ಕೂ ತಲುಪಿಸಿ ಅಲ್ಲಿ ಪೂಜೆ ಪುರಸ್ಕಾರ ಮುಗಿಸಿ ಬರಲಿ. ಅವ್ರಿಗೂ ಕೂಡ ನಾನು ಮೆಸೇಜ್ ಮಾಡಿದ್ದೀನಿ. ಅವರು ಕೂಡ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ ಹೋಗೋದಕ್ಕೆ. ಇವಾಗೇನು ಆಮೇಲೆ ಜೋಪಾನ, ಚಳಿಗಾಲ, ಹುಷಾರಾಗಿರ್ಬೇಕು. ಕೋಟು ಟೋಪಿನ ಕಡ್ಡಾಯವಾಗಿ ತಗೊಂಡು ಹೋಗ್ಬೇಕು. ಎಲ್ಲೆಲ್ಲಿ ಮಲಗ್ತಿರಲ್ಲಿ ಹುಷಾರಾಗಿ ಅಕ್ಕಪಕ್ಕ ಇರಬೇಕು. ಆಮೇಲೆ ಬಿಟ್ಟು ನಾವು ಮೊದಲು ಹೋಗ್ತೀನಿ ಅಂತ ಹೋಗ್ಬಾರ್ದು. ಗುಂಪಲ್ಲೇ ಜೊತೆಲಿ ಹೋಗ್ತಕ್ಕಂಥದ್ದನ್ನ ಮಾಡಬೇಕು. ಎಲ್ಲ ನಾವು ಚೆನ್ನಾಗಿದೆ ಅಂತ ಮೊದಲು ಹೋಗೋದು ಮತ್ತೆ ಇದು ಮಾಡೋದು, ಇವ್ರು ನೀರು ಕೊಡ್ಸಕ್ಕೆ ಹಿಂದ್ಗಡೆ ಮುಂದಕ್ಕೆ ಬರೋದು ಅನ್ನೋಕ್ಕಾಗಲ್ಲ. ಭಕ್ತಾದಿಗಳು ಹೆಂಗೆ ಅಂದರೆ ಒಟ್ಟಿಗೆ ಹೋದಾಗ ಅದಕ್ಕೆ ಒಂದು ಬೆಲೆ ಇರ್ತದೆ. ಈ ಯಶಸ್ವಿಯಾಗಿ ಆಗಲಿ. ನೀವು ಹೋಗೋದೇನಪ್ಪ ಅಂದರೆ ಧರ್ಮಸ್ಥಳವನ್ನು ಉದ್ಧಾರ ಮಾಡೋಕ್ಕಲ್ಲ, ನಿಮ್ಮ ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಮತ್ತು ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಂಘ ಕೇಂದ್ರ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ 2006 ಜನವರಿ 6ನೇ ಮಂಗಳವಾರ ಮತ್ತು 7ನೇ ಬುಧವಾರದಂದು ಶ್ರವಣಬೆಳಗೊಳದ ಶ್ರೀ ಕಾನಜಿ ಯಾತ್ರಾಕ ಆಶ್ರಮದಲ್ಲಿ 5ನೇ ದಕ್ಷಿಣ ಭಾರತದ ದಿಗಂಬರ ಜೈನ ಅರ್ಚಕ ಸಮ್ಮೇಳನ ನಡೆಯಲಿದೆ ಎಂದು ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಕನಕಗಿರಿ ದಿಗಂಬರ ಜೈನ ಮಠದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ದಿಗಂಬರ ಜೈನ ಅರ್ಚಕ ಸಂಘದ ಪದಾಧಿಕಾರಿಗಳಾದ ದಿವ್ಯ ವಾಚಸ್ಪತಿ, ಡಾಕ್ಟರ್ ಎಚ್.ಪಿ. ಮೋಹನ್ ಕುಮಾರ್ ಶಾಸ್ತ್ರಿ ಪ್ರತಿಷ್ಠಾಚಾರ್ಯ, ಡಾಕ್ಟರ್ ಎಂ.ಎಸ್. ಸನ್ಮತಿ ಕುಮಾರ್ ಶಾಸ್ತ್ರಿ, ಪ್ರಶಾಂತ್ ಕುಮಾರ್ ಹಾಜರಿದ್ದರು.
ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ಮಲ್ಲಾಪುರ ಗ್ರಾಮದ ಸುತ್ತಮುತ್ತ ಕಳೆದ ಹಲವು ದಿನಗಳಿಂದ ಕಾಡಾನೆಗಳು ಬೀಡುಬಿಟ್ಟು ದಾಂಧಲೆ ನಡೆಸುತ್ತಿದ್ದು, ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸುವವರು ಯಾರು ಎಂದು ರೈತರು ಕಳವಳ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಕೃಷಿಯನ್ನೇ ಅವಲಂಬಿಸಿಕೊಂಡ ಬಹುತೇಕ ರೈತರು ಆರ್ಥಿಕ ಸಮಸ್ಯೆಗಳ ಜೊತೆಗೆ ನಾನಾ ರೀತಿಯ ಸಂಕಷ್ಟಗಳಿಂದ ಜೀವನ ಕಟ್ಟಿಕೊಂಡು ಇದ್ದರು. ಗೆದ್ದರೂ ಭೂಮಿಯೇ ಉಸಿರು ಎನ್ನುವವರಿಗೆ ಇದೀಗ ಮಿತಿ ಮೀರಿದ ಕಾಡಾನೆಗಳ ಹಾವಳಿ ನಿತ್ಯ ಉಸಿರುಗಟ್ಟುವ ಸ್ಥಿತಿಯಲ್ಲಿ ದಿನ ದೂಡುವಂತಾಗಿದೆ. ಕೃಷಿ ಬಿಟ್ಟರೆ ಜಗತ್ತೇ ಇಲ್ಲ ಎಂದು ತಿಳಿದವರು ಹೇಳುತ್ತಾರೆ. ಆದರೆ ನಮ್ಮ ಸಂಕಷ್ಟಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವವರು ಯಾರು? ನಮ್ಮ ಜೀವನದ ಹಾದಿಯಲ್ಲಿ ಸಾಕಷ್ಟು ತಂಟೆ ತಾಪತ್ರಗಳಿದ್ದರೂ ಸಾಲ ಸೋಲ ಮಾಡಿಕೊಂಡು ಕೃಷಿ ಮಾಡುತ್ತಾ ಹೇಗೋ ಜೀವನ ಸಾಗಿಸುತ್ತಿರುವ ನಮ್ಮಂಥ ರೈತಾಪಿ ವರ್ಗದವರಿಗೆ ಇದೀಗ ಕಾಡಾನೆಗಳ ಉಪಟಳ ಹೇಳತೀರದ ಸಂಕಷ್ಟದ ಹಾದಿಯಾಗಿದೆ ಎಂದು ರೈತರು ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಗತಿಪರ ರೈತರಾದ ಗಂಗಾಧರ್ ಹಾಗೂ ಯುವರಾಜ್ ಮಾತನಾಡಿ, ನಮ್ಮ ಗ್ರಾಮದ ಸುತ್ತಮುತ್ತ ಕಳೆದ 4-5 ದಿನಗಳಿಂದ ಸುಮಾರು 15 ಹೆಚ್ಚಿನ ಕಾಡಾನೆಗಳು ಒಂದೆಡೆ ರಾತ್ರಿ ಸಮಯದಲ್ಲಿ ದಾಂಧಲೆ ಮಾಡುತ್ತಿದ್ದರೆ, ಇನ್ನು ಭೀಮಾ ಎಂಬ ಹೆಸರಿನ ಒಂಟಿ ಕಾಡಾನೆ ಹಗಲಿನ ಸಮಯ ಗದ್ದೆಯಲ್ಲಿ ಅತ್ತಿಂದಿತ್ತ ಓಡಾಡುತ್ತಾ ನಮ್ಮ ಕಣ್ಣೆದುರಲ್ಲೇ ತೆನೆಯನ್ನ ತಿನ್ನುತ್ತಾ ಹಾನಿ ಮಾಡುತ್ತಿದೆ. ಅಲ್ಲದೆ ನಿನ್ನೆ ಜಮೀನಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಬೇರೊಂದು ಗುಂಪಿನ ಒಂಟಿ ಕಾಡಾನೆಯೊಂದು ನಮ್ಮ ಅಣ್ಣನನ್ನ ಬೆನ್ನತ್ತಿದ್ದು ಕೂದಲೆಳೆ ಅಂತರದಲ್ಲಿ ಪಾರಾಕಿದ್ದಾರೆ. ನಮ್ಮ ಜಮೀನಿಗೆ ಹೊಂದಿಕೊಂಡ ಇತರರ ಸುಮಾರು 15 ಎಕರೆ ಗದ್ದೆಯಲ್ಲಿ ಬೆಳೆದಿದ್ದ ಭತ್ತದ ಪೈರನ್ನ ತಿಂದು ತುಳಿದು ಬಂಜರು ಭೂಮಿಯನ್ನಾಗಿಸಿದೆ. ಇನ್ನೇನು ಮುಂದಿನ ವಾರದಲ್ಲಿ ಕೊಯ್ಲು ಆರಂಭಿಸಬೇಕು ಅನ್ನುವಷ್ಟರಲ್ಲಿ ಕಾಡಾನೆಗಳು ದಾಂಧಲೆ ಎಬ್ಬಿಸಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ನಮ್ಮ ಮುಂದಿನ ಭವಿಷ್ಯವೇನು ಎಂಬುದೇ ನಮಗೆ ದಿಕ್ಕು ತೋಚದಂತಾಗಿದೆ ಎಂದರು. ಬೇಲೂರು ತಾಲೂಕಿನ ಕೋಗಿಲೆಮನೆ ಬಳಿ ಚಿರತೆಯೊಂದು ಗುರುವಾರ ಹಸುವಿನ ಮೇಲೆ ದಾಳಿ ಮಾಡಿದ್ದು, ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಹಸು ಇಂದು ಅಸುನೀಗಿದ ಘಟನೆ ನಡೆದಿದೆ. ಕೋಗಿಲಮನೆ ಗ್ರಾಮದ ದೊರೆರಾಜು ಎಂಬುವರು ತಮ್ಮ ಹಸುವನ್ನ ಹೊಲದಲ್ಲಿ ಮೇಯಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಚಿರತೆಯೊಂದು ಏಕಾಏಕಿ ಹಸುವಿನ ಮೇಲೆ ದಾಳಿ ಮಾಡಿ ಕೆಚ್ಚಲು ಹಾಗೂ ಹೊಟ್ಟೆಯ ಭಾಗಕ್ಕೆ ಗಂಭೀರ ಗಾಯಗಳನ್ನು ಉಂಟು ಮಾಡಿದೆ. ಈ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಜೋರಾಗಿ ಕೂಗಿದ್ದರಿಂದ ಚಿರತೆ ಅಲ್ಲಿಂದ ಪಲಾಯನ ಮಾಡಿದೆ. ತೀವ್ರವಾಗಿ ಗಾಯಗೊಂಡಿರುವ ಹಸುವಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಪ್ರಯೋಜನಕಾರಿಯಾಗದೆ ಇಂದು ಮುಂಜಾನೆ ಹಸು ಮೃತಪಟ್ಟಿದೆ. ಈ ಬಗ್ಗೆ ಮಾತನಾಡಿದ ಚಿರತೆ ದಾಳಿಯಿಂದ ಮೃತಪಟ್ಟ ಹಸುವಿನ ಮಾಲೀಕ ರೈತ ದೊರೆರಾಜು, ಈಗಾಗಲೇ ಆನೆಗಳ ಹಾವಳಿಯಿಂದ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸುತ್ತಾರೆ. ಈಗ ಗಾಯದ ಮೇಲೆ ಬರೆ ಎಂಬಂತೆ ಚಿರತೆಯೊಂದು ಕಳೆದ 3 ದಿನಗಳಿಂದ ಕಾಣಿಸಿಕೊಂಡು ಆತಂಕ ಸೃಷ್ಟಿ ಮಾಡಿದೆ. ನಿನ್ನೆ ಮಧ್ಯಾಹ್ನ ಹಸುವಿನ ಮೇಲೆ ದಾಳಿ ನಡೆಸಿದೆ. ಆದರೆ ಹಸುವಿಗೆ ಚಿಕಿತ್ಸೆ ಕೊಡಿಸಿದರೂ ಪ್ರಯೋಜನವಿಲ್ಲದೆ ಹಸು ಸಾವನ್ನಪ್ಪಿದೆ. ದಿನಕ್ಕೆ 8 ಲೀಟರ್ ಹಾಲು ಕೊಡುತ್ತಿದ್ದ ಹಸು ನಮಗೆ ಜೀವನಾಧಾರವಾಗಿತ್ತು. ಆದರೆ ಚಿರತೆ ದಾಳಿಗೆ ಹಸು ಸಾವನ್ನಪ್ಪಿತು. ನಮಗೆ ಜೀವನಕ್ಕೆ ಆಧಾರ ಸ್ತಂಭವಾಗಿದ್ದ ಹಸುವನ್ನು ಕಳೆದುಕೊಂಡಿದ್ದು ತುಂಬಲಾರದ ನಷ್ಟ ಉಂಟಾಗಿದೆ. ಕೂಡಲೇ ನಮಗೆ ಪರಿಹಾರ ದೊರಕಿಸಿಕೊಡಬೇಕು ಎಂದು ಕಣ್ಣೀರು ಹಾಕಿದ ಅವರು, ಈಗಲಾದರೂ ಅರಣ್ಯ ಇಲಾಖೆಯವರು ಎಚ್ಚೆತ್ತು ಚಿರತೆಯನ್ನ ಹಿಡಿಯಬೇಕು ಎಂದು ಅರಣ್ಯ ಇಲಾಖೆಯವರಿಗೆ ಒತ್ತಾಯಿಸಿದರು. ಇಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೆ. ಈ ಥರ ಆದರೆ ಏನು ಮಾಡಲಿ ಸರ್? ನಾನು ಜೀವನ ಮಾಡೋಕೆ ಬೇಡವಾ? ಇಲ್ಲ, ಜೀವನ ನಾನು ಸಾಕ್ತೇನೆ. ಯಾರು ನನ್ನ ಮಕ್ಕಳು ಭಾಷಣ ನೋಡೋಕೆ ಬರಲಿಲ್ಲ. ಏನಾಯಿತು ಏನು ಅಂತ ಕೇಳಕ್ಕೆ ಬಂದಿಲ್ಲ. ಸರ್ ಯಾರು ನನ್ನ ಮಗನೂ ಬಂದಿಲ್ಲ. ಇವತ್ತು ಕೇಳೋಕ್ಕೆ ಏನಾಯಿತು ಎಂತು ಅಂತ ಬಂದಿಲ್ಲ. ಏನು ಮಾಡಬೇಕು ಅಂತ. ಸರ್ ಇಲ್ಲ ಸರ್, ನನ್ನ ಹಸ ನಾನೇ ಕರ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ ಸರ್. 2.5 ಸರ್, 2.5 ತಂದಾಯಿತು. ಇಲ್ಲಿ ಬಂದು ಮ್ಯಾಕ್ ಅಡ್ಕೆ ಬಂದು ಅಂತರ ಬಂತು. ಇದು ಕಳ್ಳು ಆಚೆಗೆ ಬಂದ್ಬಿಟ್ಟು 4 ಸತ ರಾತ್ರಿ 10 ಸತ. ಈಗ ಮತ್ತೊಮ್ಮೆ ಹೆಡ್ಲೈನ್. ರೈತನು ಋಷಿಯಂತೆ ಸಮಾಜಕ್ಕೆ ಅನ್ನ ನೀಡುವ ಮಹಾನ್ ಸೇವಕ. ರೈತರಿಂದಲೇ ಸಮಾಜಕ್ಕೆ ನಿಜವಾದ ಸುಖ ಸಾಧ್ಯ. ರೈತರ ದಿನಾಚರಣೆ ಹಾಗೂ ಗ್ರಾಹಕರ ಸಮ್ಮೇಳನ ಸಂಭ್ರಮೋತ್ಸವದಲ್ಲಿ ಶ್ರೀ ಶಂಭುನಾಥ ಸ್ವಾಮಿ ಅಭಿಮತ. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 29ರಂದು ಹಾಸನದಲ್ಲಿ ಜೆಡಿಎಸ್ ಮುಖಂಡರ ಮಹತ್ವದ ಸಭೆಗೆ ಜೆಡಿಎಸ್ನ ಎಲ್ಲ ಮುಖಂಡರು ಹಾಗೂ ನಾಯಕರು ಭಾಗವಹಿಸುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮನವಿ.
ಬೇಲೂರು ತಾಲೂಕಿನ ಅರೇಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ 12 ಸದಸ್ಯರ ಬಲದ ಚುನಾವಣೆಯಲ್ಲಿ 9 ಸ್ಥಾನಗಳನ್ನು ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳ ಜಯ. ಅಧ್ಯಕ್ಷರಾಗಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಾಗೇಶ್ ಶೆಟ್ಟಿ, ಉಪಾಧ್ಯಕ್ಷರಾಗಿ ಗಾಯತ್ರಿ ಅವಿರೋಧವಾಗಿ ಆಯ್ಕೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.